What day is today? ಇವತ್ತು ಯಾವ ದಿವಸವಾಗಿದೆ? What will you answer? ನಿಮ್ಮ ಉತ್ತರಗಳು ಏನು? Friday. This is Friday, December 25th. ಇವತ್ತು ಶುಕ್ರವಾರ ಡಿಸೆಂಬರ್ 25ನೇ ತಾರೀಕು. But normally people will not say like that. They will say it's Christmas Day. ಸಾಮಾನ್ಯವಾಗಿ ಯಾರು ಆ ರೀತಿ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಯಾಕಂದ್ರೆ ಅವರು ಇವತ್ತಿನ ದಿವಸ ಕ್ರಿಸ್ಮಸ್ ದಿವಸ ಎಂಬುದಾಗಿ ಹೇಳ್ತಾರೆ. Some years back, our government in central government has changed this holiday to Good Governance Day or Vajpayee ex-Prime Minister's birthday. He was born on December 25th. ಕೆಲವು ವರ್ಷಗಳ ಹಿಂದೆ ನಮ್ಮ ಕೇಂದ್ರ ಸರ್ಕಾರವು ಈ ದಿನವನ್ನ ಒಂದು ಒಳ್ಳೆ ಆಡಳಿತ ಕೊಡುವಂತ ದಿನ ಎಂಬುದಾಗಿ ಸೂಚಿಸುವಂತೆಯೂ ಅಥವಾ ವಾಜಪೇಯಿ ಮಾಜಿ ಪ್ರಧಾನಿಯಾದಂತಹ ವಾಜಪೇಯಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡುವಂತ ದಿವಸವಾಗಿ ಪರಿವರ್ತನೆ ಮಾಡಿದರು. They don't say it is Christmas Day. It is Good Governance Day. ಆದ್ರಿಂದ ಅವರು ಇದನ್ನ ಕ್ರಿಸ್ಮಸ್ ದಿನ ಎಂಬುದಾಗಿ ಹೇಳೋದಿಲ್ಲ. ಕೇಂದ್ರ ಸರ್ಕಾರದವರು ಅವರು ಇದನ್ನ ಒಳ್ಳೆಯ ಆಡಳಿತವನ್ನ ಕೊಡುವಂತ ಒಂದು ದಿನ ಎಂಬುದಾಗಿ ಅಥವಾ ಅದನ್ನ ಸೂಚಿಸುವಂತ ಒಂದು ದಿನ ಎಂಬುದಾಗಿ. In the US, many years back, they removed the word Christmas and they call it winter holidays. ಅಮೆರಿಕ ದೇಶದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದಂತದ್ದು. ಅವರು ಈ ಕ್ರಿಸ್ಮಸ್ ಅನ್ನುವಂತ ಪದವನ್ನ ತೆಗೆದು ಚಳಿಗಾಲದ ರಜದ ದಿನಗಳು ಎಂಬುದಾಗಿ ಅವರು ಹೆಸರಿಟ್ಟರು. Only when Trump became president, he changed it back to Christmas. ಅದನ್ನ ನಂತರ ಟ್ರಂಪ್ ಅವರು ಅಮೆರಿಕ ದೇಶದ ಆದಾಗ ಅದನ್ನ ಮತ್ತೆ ಅವರು ಕ್ರಿಸ್ಮಸ್ ಎಂಬುದಾಗಿ ಹೆಸರನ್ನ ಇಟ್ಟರು. Okay, so today is Christmas Day. ಆದ್ರಿಂದ ಇವತ್ತು ಕ್ರಿಸ್ಮಸ್ ದಿನವಾಗಿದೆ. What do you see around us in the world? ನಾವು ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತಲೂ ಏನನ್ನು ನಾವು ನೋಡ್ತೇವೆ? Christmas trees, ಕ್ರಿಸ್ಮಸ್ ಮರಗಳು ಅಥವಾ ಟ್ರೀ ಅನ್ನುವಂಥದ್ದು ಗಿಡಗಳು, star, ನಕ್ಷತ್ರ. In front of my house there is a nominal Christian. They have 3 stars on their house. ನನ್ನ ಮನೆಯ ಮುಂದೆ ನಾಮಧೇಯ ಕ್ರೈಸ್ತರ ಒಂದು ಮನೆ ಉಂಟು. ಅವರ ಮನೆ ಮುಂದೆ ಇವತ್ತಿನ ದಿವಸ ಅವರು 3 ನಕ್ಷತ್ರಗಳನ್ನ ತೂಗ ಹಾಕಿದ್ದಾರೆ. When Jesus was born, there was only 1 star showing his guidance to the wise men. ಮೂಡಣ ದೇಶದಿಂದ ಬಂದಂತ ಜೋಯಿಸರಿಗೆ ಕರ್ತನಾದ ಯೇಸು ಕ್ರಿಸ್ತನು ಜನಿಸಿದಾಗ ಒಂದೇ ಒಂದು ನಕ್ಷತ್ರ ಮಾತ್ರ ಸೂಚನವಾಗಿ ಅವರಿಗೆ ಮಾರ್ಗ ಕೊಡ್ತಾ ಇತ್ತು. But if you go to the nearby stores, there's plenty of choices of stars. ನೀವು ಒಂದು ವೇಳೆ ಪಕ್ಕದ ಒಂದು ಅಂಗಡಿಗೆ ಹೋಗಿ ಕೇಳುವುದಾದ್ರೆ ಅನೇಕ ಆಯ್ಕೆಗಳು ಮಾಡಲಿಕ್ಕೆ ಇರುವಂತೆ ಅನೇಕ ನಕ್ಷತ್ರಗಳು ಉಂಟು, ತರತರದ ನಕ್ಷತ್ರಗಳು. The people who have nothing to do with Jesus are selling stars. ಯಾಕಂದ್ರೆ ಜನರು ಯಾರಿಗೆ ಕರ್ತನಾದ ಯೇಸು ಕ್ರಿಸ್ತನೊಡನೆ ಸಂಬಂಧವಿಲ್ಲದೆ ಏನು ಮಾಡುವಂತ ಅವಶ್ಯಕತೆ ಇಲ್ಲವೋ ಅವರು ಈ ನಕ್ಷತ್ರಗಳನ್ನ ಮಾರುತ್ತಾರೆ. And we see Santa Claus. ಅನಂತರ ಸ್ಯಾಂಟಾ ಕ್ಲಾಸ್ ಅನ್ನುವಂತ ವ್ಯಕ್ತಿಯನ್ನ ನೋಡ್ತೇವೆ. We see new dresses. ಅನಂತರ ಹೊಸ ಉಡುಪುಗಳು, plum cakes, ಅನಂತರ ಪ್ಲಮ್ ಕೇಕ್ಗಳು, eating and drinking, ಕುಡಿಯುವುದು ಉಣ್ಣುವುದು, carol singing, ಅನಂತರ ಭಜನೆ ಮಂಡಳಿಗಳು ಅಥವಾ ಭಜನೆ ಆಡುವಂಥದ್ದು, jingle bells, ಜಿಂಗಲ್ ಬೆಲ್ಸ್ ಅನ್ನುವಂತ ಹಾಡು. early morning churches are opening for Christmas service. ಮುಂಜಾನೆಯೇ ಚರ್ಚ್ಗಳು ಅದು ಕ್ರಿಸ್ಮಸ್ ಹಬ್ಬದ ನಿಮಿತ್ತ ತೆರೆಯಲ್ಪಡುವುದನ್ನ ನೋಡ್ತೇವೆ. manger scene, ಅನಂತರ ನಾವು ಅಲ್ಲಿ ಕೊಟ್ಟಿಗೆಗಳನ್ನ ನೋಡ್ತೇವೆ. and you see wise men there. ಅಲ್ಲಿ ನಾವು ಆ ಜೋಯಿಸರನ್ನು ಕೂಡ ನಾವು ನೋಡ್ತೇವೆ. angels hanging down. ಅನಂತರ ನೇತಾಡುವಂತ ದೇವದೂತರುಗಳು. This is all what you see around. ಇದನ್ನೆಲ್ಲವೂ ಕೂಡ ನಮ್ಮ ಸುತ್ತಮುತ್ತಲು ನಾವು ಕಾಣುತ್ತೇವೆ. It's a good business day. ಆದ್ರಿಂದ ಇದು ಒಂದು ಒಳ್ಳೆಯ ವ್ಯಾಪಾರ ಮಾಡುವಂತ ಸಮಯ. What does the Bible say about Christmas and Christmas celebration? ಆದರೆ ಸತ್ಯವೇದ ಈ ಕ್ರಿಸ್ಮಸ್ ಹಬ್ಬದ ಕುರಿತು ಮತ್ತು ಅದರ ಆಚರಣೆಯ ಕುರಿತು ಏನನ್ನ ಹೇಳ್ತದೆ? Nothing. ಏನೂ ಹೇಳೋದಿಲ್ಲ. Nothing. ಯಾಕಂದ್ರೆ ಏನು ಇಲ್ಲ, ಅದು ಕ್ರಿಸ್ಮಸ್ ಬಗ್ಗೆ ಸತ್ಯವೇದದಲ್ಲಿ ಇಲ್ಲ.
Then how did it become so popular? We are going to talk about that today. ಹಾಗಾದ್ರೆ ಅದು ಅಷ್ಟು ಒಂದು ಪ್ರಸಿದ್ಧತೆಗೆ ಹೇಗೆ ಬಂದಿತು ಆ ವಿಷಯದಲ್ಲಿ ಇವತ್ತು ನಾವು ಮಾತಾಡ್ಲಿಕ್ಕಿದ್ದೇವೆ. We will come to that later. ಅದನ್ನ ನಾವು ನಂತರ ಆ ಭಾಗಕ್ಕೆ ಬರೋಣ. But we will talk about the birth of the Lord Jesus Christ. ಅದಕ್ಕೂ ಮೊದಲು ನಾವು ಕರ್ತನಾದ ಯೇಸು ಕ್ರಿಸ್ತನ ಜನನವನ್ನ ಕುರಿತು ಮಾತಾಡುವಂತವನಾಗಿದ್ದೇನೆ. Does the Bible talks about his birth? ಸತ್ಯವೇದ ಆತನ ಜನನದ ಕುರಿತು ಹೇಳುತ್ತದ? The first gospel message is in Genesis chapter 3. ನಾವು ಮೊಟ್ಟ ಮೊದಲ ಸುವಾರ್ತೆ ಸಂದೇಶವನ್ನ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. It is called proto-evangelium. In other words, in a seed form, in a miniature form, the gospel is there in Genesis 3. ನಾವು ಆ ಸುವಾರ್ತೆಯನ್ನ ಒಂದು ಸಣ್ಣ ಆಕೃತಿಯಲ್ಲಿ ಅಥವಾ ಒಂದು ಬೀಜವಿದ್ದ ಅಂದ್ರೆ ಒಂದು ಸಂತತಿಯನ್ನ ಸೂಚಿಸುವಂತ ರೀತಿಯಲ್ಲಿ ಇರುವಂತ ಒಂದು ಪ್ರವಾದನಾ ಭಾಗ. It talks about a seed of woman that will come. ಅದು ಮುಂದೆ ಬರ್ಲಿಕ್ಕಿರುವಂತ ಸ್ತ್ರೀಯಿಂದ ಬರುವಂತ ಆ ಸಂತತಿಯ ಕುರಿತು ಮಾತಾಡುತ್ತದೆ ಆ ವಾಕ್ಯ. That is very significant because the woman don't have the seed, the man has the seed. ಆದ್ರೆ ಅದು ಬಹಳ ಪ್ರಾಮುಖ್ಯವಾದದ್ದು. ಯಾಕಂದ್ರೆ ಸಂತತಿ ಅನ್ನುವಂಥದ್ದು ಪುರುಷನಿಂದಲೇ ಉತ್ಪತ್ತಿಯಾಗಬೇಕು ಹೊರತು ಸ್ತ್ರೀಯಿಂದ ಅಲ್ಲ. ಬೀಜ, what do you call it? The seed. It's only in the man, not in the woman. ಆ ಬೀಜ ಇರುವಂತದ್ದು ಪುರುಷನಲ್ಲಿಯೇ, ಅದು ಸ್ತ್ರೀಯಲ್ಲ. But God gave a promise to the fallen Adam and Eve that one day the Savior will come and he will be the seed of the woman. ಬಿದ್ದು ಹೋದಂತ ಆದಾಮ ಅವಳಿಗೆ ದೇವರು ವಾಗ್ದಾನವನ್ನ ಮಾಡ್ತಾನೆ, ಒಂದು ದಿವಸ ಒಬ್ಬ ರಕ್ಷಕನು ಬರ್ತಾನೆ, ಆ ರಕ್ಷಕನು ಸ್ತ್ರೀಯಿಂದ ಉತ್ಪತ್ತಿ ಆಗ್ತಾನೆ ಎಂಬುದಾಗಿ. He will be known as the seed of the woman. He will be born through a woman, not because of a relation of a man. ಅದನ್ನ ಆ ಕರ್ತನಾದ ಯೇಸು ಕ್ರಿಸ್ತನ ಜನನ ಸ್ತ್ರೀಯ ಮುಖಾಂತರವೇ ಜನನ, ಅದು ಒಂದು ಪುರುಷನ ಸಂಬಂಧವಿಲ್ಲದಂತೆ ಜನಿಸಿದಂತ ಜನನ. Some church people, when we talk about Jesus as the only way, they say, how can there be a son without mother? ಕೆಲವರು ಸಭೆಗಳು ಕರ್ತನಾದ ಯೇಸು ಕ್ರಿಸ್ತನ ಮಾತ್ರವೇ ಮಾರ್ಗ ಎಂಬುದಾಗಿ ಮಾತಾಡುವಾಗ ಪ್ರಶ್ನೆ ಮಾಡ್ತಾರೆ, ಏನಂದ್ರೆ ತಾಯಿ ಇಲ್ಲದೆ ಮಗನು ಹುಟ್ಟುವುದು ಹೇಗೆ? Well, Adam was created without a mother. ನಾವು ನೋಡ್ತೇವೆ ತಾಯಿ ಇಲ್ಲದೆ ಆದಾಮನು ಕೂಡ ಸೃಷ್ಟಿಸಲ್ಪಟ್ಟ. Eve also was created without a mother. ಅವಳು ಕೂಡ ತಾಯಿ ಇಲ್ಲದೆ ಸೃಷ್ಟಿಸಲ್ಪಟ್ಟಳು. Since then, all men and women are born through a man and woman. ಅಲ್ಲಿಂದ ಮುಂದೆ ನೋಡುವಾಗ ಜನಿಸಿದಂತವರೆಲ್ಲರೂ ಕೂಡ ಒಬ್ಬ ಪುರುಷನು ಮತ್ತು ಸ್ತ್ರೀಯ ಮುಖಾಂತರ ಹುಟ್ಟುವಂತವರಾಗಿದ್ದಾರೆ. That is how we inherited the original sin. ಆ ರೀತಿಯಲ್ಲಿಯೇ ನಾವು ಮೂಲವಾದಂತ ಪಾಪವನ್ನ ನಮ್ಮಲ್ಲಿ ಬಳುವಳಿಯಾಗಿ ಪಡ್ಕೊಂಡೆವು. Romans 5:12 says through a man, ega purushanu, it's a man, a gender. Through him sin entered into the world. Romans 5:12. ನಾವು ಆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವರ್ಷದಲ್ಲಿ ನೋಡುವ ಹಾಗೆ ಒಬ್ಬ ಪುರುಷನಿಂದಲೇ ಪಾಪವು ಪ್ರವೇಶಿಸಿತು ಎಂಬುದಾಗಿ. So Adam was the disobedience of Adam brought sin, even though Eve was the first one who disobeyed and ate the fruit, but God held Adam accountable. ಒಂದು ವೇಳೆ ಅವ್ವಳು ದೇವರ ಆಜ್ಞೆಯನ್ನ ಮೀರಿ ಆ ಹಣ್ಣನ್ನ ತಿಂದಿದ್ದಾಗಿಯೂ ಕೂಡ ದೇವರು ಆದಾಮನನ್ನ ಅವನಿಗೆ ಪ್ರಶ್ನೆ ಮಾಡುವಂತವನಾಗಿದ್ದಾನೆ, ಅಥವಾ ಅವನನ್ನ ಆ ಪಾಪಕ್ಕೆ ಆ ವಿಧೇಯತೆಗೆ ಆತನು ಗುರಿ ಮಾಡುವಂತವನಾಗಿದ್ದಾನೆ. We read in the Bible that since then sin has passed on to every man. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿಂದ ಪಾಪ ಅನ್ನುವಂಥದ್ದು ಪ್ರತಿ ಮನುಷ್ಯನ ಮೇಲೆ ಅಥವಾ ಅವನ ಜೀವಿತದಲ್ಲಿ ಬಂದಂತದ್ದಾಗಿದೆ. All men are born sinners. ಯಾಕಂದ್ರೆ ಎಲ್ಲರೂ ಕೂಡ ಅವರು ಪಾಪಿಗಳಾಗಿ ಹುಟ್ಟಿದಂತವರು. So God has planned a salvation for man in eternity past, even before Adam was ever created. ಆದ್ದರಿಂದ ದೇವರು ಪ್ರತಿ ಮನುಷ್ಯನಿಗೂ ರಕ್ಷಣೆಯನ್ನ ಸಿದ್ಧ ಮಾಡಿದ್ದಾನೆ. ಆ ರಕ್ಷಣೆಯ ಸಿದ್ಧತೆ ಅನ್ನುವುದು ಕಳೆದು ಹೋದಂತ ನಿತ್ಯತ್ವದಲ್ಲಿಯೇ ಸಿದ್ಧತೆಯನ್ನ ಉಂಟು ಮಾಡಿದ್ದಾನೆ. ಅದು ಆದಾಮನಿಂದ ಎಲ್ಲರಿಗೂ ಅದು ಸಿಗುವಂತದ್ದಾಗಿದೆ.
So salvation plan was not an afterthought of God. Oh, now Adam sinned. What do I do? No, it was God's eternal plan. We read in Ephesians 1:4. ನಾವು ಎಫೆಸ 1:4 ನೋಡುವ ಹಾಗೆ ಆ ರಕ್ಷಣೆ ಅನ್ನುವಂಥದ್ದು ಕಳೆದು ಹೋದಂತ ಅನಾದಿ ಕಾಲದ ಒಂದು ದೇವರ ಯೋಜನೆ ಆಗಿದೆಯೇ ಹೊರತು ಅದು ಆದಾಮನು ಪಾಪ ಮಾಡಿದ ನಂತರ ದೇವರು ಈಗ ಒಂದು ಮಾರ್ಗವನ್ನ ಮಾಡುತ್ತೇನೆ ಎಂಬುದಾಗಿ ಹೇಳಿ ಮಾಡಿದಂತ ಕಾರ್ಯವಲ್ಲ. Adam is called the son of God by creation in Luke chapter 3 verse 38. ನಾವು ಲೂಕನ ಸುವಾರ್ತೆ 3ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡುವ ಹಾಗೆ ಆದಾಮನು ಆ ಸೃಷ್ಟಿಯ ಮೂಲಕ ದೇವರ ಮಗನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. But he brought sin and death through disobedience. ಆದ್ರೆ ಆತನು ಅವಿಧೇಯತೆ ಮುಖಾಂತರ ಪಾಪವನ್ನು ಮತ್ತು ಮರಣವನ್ನ ಈ ಲೋಕದೊಳಗೆ ಪ್ರವೇಶಿಸುವ ಹಾಗೆ ಮಾಡಿದ. Satan deceived our first mother Eve. ಆ ಸೈತಾನನು ನಮ್ಮ ಮೊದಲ ತಾಯಿಯಾದಂತ ಅವ್ವಳನ್ನ ಮಾತೆಯಾದಂತ ಅವ್ವಳನ್ನ ಆತನು ಮೋಸ ಮಾಡಿದ. But Adam was not deceived. He willfully disobeyed and ate the fruit. ಆದ್ರೆ ಆದಾಮನನ್ನ ಸೈತಾನನು ಮೋಸ ಮಾಡಲಿಲ್ಲ, ಆದ್ರೆ ಆತನು ಬೇಕೆಂದೇ ಆ ಹಣ್ಣನ್ನ ತಿಂದು ಅವಿಧೇಯನಾದ. So God sent his son, the Lord Jesus Christ, according to the Father's will. He sent his son to be the Savior. ಅದೇ ರೀತಿ ದೇವರು ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ಆತನ ಮಗನನ್ನು ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕದ ರಕ್ಷಕನಾಗಿ ಕಳುಹಿಸಿಕೊಟ್ಟನು. In Psalm 40 verse 7 and 8 we read, he willingly said, behold I come, in the volume of the book it is written of me. He came as a willing substitute for man's sin. ನಾವು ಕೀರ್ತನೆ 40ನೇ ಕೀರ್ತನೆ 7 ಮತ್ತು 8ನೇ ವರ್ಷದಲ್ಲಿ ನಾವು ನೋಡುತ್ತೇವೆ, ಆತನು ಸ್ವ ಇಚ್ಛೆಯಿಂದಲೇ ಆತನಿಗೆ ಹೇಳಿದ್ದೇನೆಂದ್ರೆ ಈಗೋ ನಾನು ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ, ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. We see a lot of sacrifice in the Old Testament, animals. None of that animal was a willing sacrifice. ನಾವು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರಾಣಿಗಳ ವಧೆಯನ್ನ ಸಮರ್ಪಣೆಯನ್ನು ನೋಡುತ್ತೇವೆ, ಆದ್ರೆ ಯಾವ ಪ್ರಾಣಿಗಳ ಸಮರ್ಪಣೆಯೂ ಕೂಡ ಅದು ಪಾಪವನ್ನ ತೆಗೆಯುವುದರಲ್ಲಿ ಕಾರ್ಯ ಮಾಡಲಿಲ್ಲ. But Jesus Christ, the Son of God, came as a willing sacrifice. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅಂದ್ರೆ ಆತನು ತಂದೆಯಾದ ದೇವರ ಮಗನಾಗಿರುವ ಆತನು ಸ್ವ ಇಚ್ಛೆಯಿಂದಲೇ ಆತನು ದೇವರ ಚಿತ್ತಕ್ಕೆ ಒಳಪಟ್ಟವನಾಗಿ ಸಮರ್ಪಿಸಲ್ಪಡಲಿಕ್ಕೆ ಬಂದನು. To be man's savior, he need to be qualified to become the savior. ಆತನು ಮನುಷ್ಯರ ರಕ್ಷಕನಾಗ್ಲಿಕ್ಕಾಗಿ ಆತನು ಆ ರಕ್ಷಕನೆಂಬುವಂತ ಅರ್ಹತೆಯನ್ನ ಪಡ್ಕೊಳ್ಳಬೇಕಾಯಿತು. Let us read Hebrews 7:26. What was his qualification? ಅವನ ಆ ಒಂದು ಅರ್ಹತೆ ಅಥವಾ ವಿದ್ಯಾರ್ಥಿಗಾಗಿ ಇಬ್ರಿಯ ಗ್ರಂಥ 7ನೇ ಅಧ್ಯಾಯ ವರ್ಸ್ ಬ್ರದರ್ 26. 26ನೇ ವಚನವನ್ನ ಓದಿಕೊಳ್ಳೋಣ. ಇಬ್ರಿಯ ಗ್ರಂಥ 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. We will talk about his 7 qualification little later. ಆತನ 7 ಅರ್ಹತೆಗಳನ್ನ ನಾವು ಸ್ವಲ್ಪ ಸಮಯದ ನಂತರ ನೋಡುವಂತವರಾಗಿರೋಣ. In Acts 12:4 says, there is no other savior other than him. Under the heaven, above the earth, there is no other savior. How can it be? We will look at his qualification. ನಾವು ಅಪೊಸ್ತಲರ ಕೃತ್ಯ 4:12 ನೋಡುವ ಹಾಗೆ ಭೂಮಿಯ ಮೇಲೆ ಆಕಾಶದ ಕೆಳಗೆ ಅವನ ಹೊರತು ಬೇರೆ ಯಾವ ಹೆಸರು ಇಲ್ಲ, ನಮಗೆ ರಕ್ಷಣೆಯನ್ನು ಕೊಡ್ಲಿಕ್ಕಿರುವಂತ ಹೆಸರು ಇಲ್ಲ. ಹೀಗೆ ಆತನ ಗುಣಗಳನ್ನ ನಂತರ ನಾವು ನೋಡೋಣ. So in Genesis 3 we read about the seed of the woman, a savior coming. ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆ ಸ್ತ್ರೀಯ ಬೀಜದಿಂದ ಒಬ್ಬ ರಕ್ಷಕನು ಬರುವಂತದ್ದನ್ನ ನಾವು ನೋಡುತ್ತೇವೆ. But again there are verses in the Old Testament, Isaiah chapter 9 verse 6, a very familiar passage for all of us. ನಂತರ ಇನ್ನೂ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ವಾಕ್ಯ ಭಾಗಗಳುಂಟು. ಅದರಲ್ಲಿ ಬಹಳ ನಮಗೆ ಚಿರಪರಿಚಯವಿರುವಂತಹ ವಾಕ್ಯ ಭಾಗ 9ನೇ ಅಧ್ಯಾಯ, ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. Can we read that verse? ಯೆಶಾಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು,
ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವು ಎಂಬುವು ಅವನ ಹೆಸರು. 7 also, brother. 7ನೇ ವಚನವು ಕೂಡ ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. So very important 2 verses. ಇಲ್ಲಿ 2 ಬಹಳ ಪ್ರಾಮುಖ್ಯವಾದಂತ ವಚನಗಳು. In these 2 verses we read about his first coming and second coming. ಈ 2 ವಚನಗಳಲ್ಲಿ ನಾವು ಆತನ ಮೊದಲನೇ ಆಗಮನವನ್ನು ಮತ್ತು ಎರಡನೇ ಬರಣವನ್ನು ಕೂಡ ನೋಡ್ತೇವೆ. It talks about a child born. ಅಲ್ಲಿ ಒಂದು ಹುಟ್ಟಿದಂತ ಮಗುವಿನ ಕುರಿತು ಬರೆಯಲ್ಪಟ್ಟಿದೆ. That speaks of his humanity. ಅದು ಆತನ ಮನುಷ್ಯಾವತಾರವನ್ನ ತಿಳಿಸುತ್ತದೆ. But immediately it says a son is given. ಅಲ್ಲಿ ನಂತರ ತಕ್ಷಣ ನಾವು ನೋಡ್ತೇವೆ ಒಂದು ಮಗು ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. The son speaks of his deity. ಆ ಮಗನು ಅನ್ನುವಂಥದ್ದು ಆತನ ದೈವತ್ವವನ್ನ ಅದು ಮಾತಾಡುತ್ತದೆ, ತಿಳಿಸುತ್ತದೆ. Then it talks government will be on his shoulder. ಅನಂತರ ನಾವು ನೋಡ್ತೇವೆ ಆಡಳಿತವು ಅವನ ಬಾಹುವಿನ ಮೇಲಿದೆ ಎಂಬುದಾಗಿ. That talks about his royalty. ಅದು ಆತನ ರಾಜ್ಯತ್ವವನ್ನ ಅಥವಾ ರಾಜಮನೆತನದ ಸಂಗತಿಗಳನ್ನ ತಿಳಿಸುತ್ತದೆ. So in the first part of the verse we read about his humanity, his deity, his royalty. ಆ 6ನೇ ವಚನದ ಮೊದಲ ಭಾಗದಲ್ಲಿ ನಾವು ಆತನ ಮನುಷ್ಯಾವತಾರವನ್ನು, ಆತನ ದೈವತ್ವವನ್ನು ಮತ್ತು ಆತನ ರಾಜ ಧರ್ಮದ ಸಂಗತಿಯನ್ನ ತಿಳಿಸ್ತದೆ. The rest of the verses talk about his glories. ಅನಂತರ ಮುಂದೆ ಬರುವಂತ ವಾಕ್ಯ ಭಾಗಗಳು ಅದು ಆತನ ಮಹಿಮೆಯನ್ನ ಸೂಚಿಸುವಂತದ್ದಾಗಿದೆ. Wonderful. ಬಹಳ ಆಶ್ಚರ್ಯಕರವಾದದ್ದು. No, wonderful, that is one of his name there. Wonderful Counselor. ಆತನ ಹೆಸರು ಅದ್ಭುತ ಸ್ವರೂಪನು. That is his person and his work which is wonderful. ಆತನ ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವ ಹಾಗೂ ಆತನ ಕೆಲಸ. This verse about the child being born speaks of his coming to suffer on the cross. ಈ ಪದ ಆ ಅದ್ಭುತ ಸ್ವರೂಪನು ಅನ್ನುವಂಥದ್ದು ಆ ಹುಟ್ಟಲಿಕ್ಕಿರುವಂತ ಮಗು ಆತನು ಹುಟ್ಟಿದ ನಂತರ ಆತನು ಶ್ರಮೆ ಪಡುವಂತದ್ದು ಅಥವಾ ಹಿಂಸೆಗೆ ಒಳಪಡುವಂತದ್ದನ್ನ ನಾವು ನೋಡ್ತೇವೆ. And he's also called the mighty God and the everlasting Father. ಅನಂತರ ನಾವು ನೋಡ್ತೇವೆ ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಎಂಬುದಾಗಿ. When we say mighty God, there is no comparison, there is no competition. ನಾವು ಪರಾಕ್ರಮಿಯಾದ ದೇವರು ಎಂಬುದಾಗಿ ಹೇಳುವಾಗ ಯಾರೊಟ್ಟಿಗೂ ಅದು ಹೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಅನಂತರ ಯಾರು ಅದಕ್ಕೆ ಸವಾಲು ಹಾಕ್ಲಿಕ್ಕೆ ಅಥವಾ ಪೈಪೋಟಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Everlasting Father means he is the source of eternity. ಈ ನಿತ್ಯನಾದ ತಂದೆ ಎಂಬುದಾಗಿ ನೋಡುವಾಗ ಆತನು ನಿತ್ಯತ್ವದ ಮೂಲವಾಗಿದ್ದಾನೆ. Revelation 24 talks about his 1000-year reign. ನಾವು ಪ್ರಕಟಣೆ 20ನೇ ಅಧ್ಯಾಯ 4ನೇ ವಚನದಲ್ಲಿ ಆತನ 1000 ವರ್ಷದ ಆಳ್ವಿಕೆಯನ್ನ ತಿಳಿಸ್ತದೆ. One of the name here is the Prince of Peace. ನಾವು ಇಲ್ಲಿರುವಂತ ಇನ್ನೊಂದು ಹೆಸರು ನೋಡ್ತೇವೆ, ಸಮಾಧಾನದ ಪ್ರಭು ಎಂಬುದಾಗಿ. He alone can bring lasting peace on this planet. ಆತನು ಮಾತ್ರ ಈ ಒಂದು ಭೂಮಿಯ ಮೇಲೆ ಅಥವಾ ಗ್ರಹದ ಮೇಲೆ ಆತನು ಎಂದೆಂದಿಗೂ ತೀರಿ ಹೋಗದಂತ ಅಥವಾ ಮುಗಿಯದಂತ ಸಮಾಧಾನವನ್ನ ತರಲಿಕ್ಕೆ ಸಾಧ್ಯ. He is going to reign here for 1000 years sitting on the throne of David. ದಾವೀದನ ಸಿಂಹಾಸನ ಮೇಲೆ ಕೂತಂತವನಾಗಿ ಈ ಭೂಮಿಯ ಮೇಲೆ ಆತನು 1000 ವರ್ಷ ಆಳುತ್ತಾನೆ. No one ever lived that long. ಯಾರು ಕೂಡ ಅಷ್ಟು ಉದ್ದದಾದಂತಹ ಒಂದು ಸಮಯ ಅವರು ಬಾಳಿಲ್ಲ. The longest years a person lived was Methuselah in Genesis 5. He lived 969 years. ನಾವು ಅತಿ ಹೆಚ್ಚಾಗಿ ಜೀವಿತದಲ್ಲಿದ್ದಂತಹ ವ್ಯಕ್ತಿಯ ಕುರಿತು ಆದಿಕಾಂಡ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆತನ ಹೆಸರು ಮೆತುಶಹೇಲನು. He lived 969 years. ಆತನು 969 ವರ್ಷ ಬದುಕಿದನು.
No king ever ruled for 1,000 years on the face of the earth. ಈ ಲೋಕದ ಮೇಲೆ ಯಾವ ಅರಸನಾಗಲಿ 1000 ವರ್ಷ ಆಳಿದ್ದನ್ನ ನಾವು ನೋಡುವುದಿಲ್ಲ. All the government of the world today are corrupt. ಈ ಲೋಕದಲ್ಲಿರುವಂತಹ ಎಲ್ಲಾ ಆಡಳಿತ ಸರ್ಕಾರ ಅನ್ನುವಂಥದ್ದು ಭ್ರಷ್ಟತೆಗೆ ಒಳಪಟ್ಟಿದೆ. But his kingdom will be in righteousness. We read in Isaiah 32:1. ನಾವು ಯೆಶಾಯ 32:1 ನೋಡುವ ಹಾಗೆ ಆತನ ರಾಜ್ಯವು ನೀತಿವಂತಿಕೆಯಿಂದ ಕೂಡಿರುವಂತ ರಾಜ್ಯ. Today we are living in the time between his first coming and second coming. ನಾವು ಈ ಕಾಲಮಾನದಲ್ಲಿ ಜೀವಿಸುತ್ತಿರುವಂತದ್ದು ಆತನ ಮೊದಲ ಬರೋಣ ಆದ ನಂತರ ಎರಡನೇ ಬರೋಣದ ಮಧ್ಯದಲ್ಲಿದ್ದೇವೆ. It is the church age or the grace age. ಅದನ್ನ ನಾವು ಸಭಾಕಾಲ ಅಥವಾ ಕೃಪಾ ಯುಗ ಎಂಬುದಾಗಿ ಕರೆಯಲ್ಪಡುತ್ತದೆ. Isaiah 9:6, the Son of God came as a son of man. ನಾವು ಯೆಶಾಯ 9:6 ನೋಡುವ ಹಾಗೆ ದೇವರ ಮಗನಾದಂತವನು ಮನುಷ್ಯ ಕುಮಾರನಾಗಿ ಬಂದನು. It is incarnation, not reincarnation. ಅದನ್ನು ಆತನು ನರಾವತಾರ ವ್ಯಕ್ತಿ ಬಂದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. Why did he become like man? Why did he come as a babe and as a man? ಯಾಕೆ ಆತನು ಮನುಷ್ಯನ ರೀತಿಯಲ್ಲಿ ಆದನು, ಮನುಷ್ಯನಾಗಿ ಬಂದನು, ಒಂದು ಮಗುವಾಗಿ ಜನಿಸಿದನು? Hebrews 2:14 gives the answer. ಇಬ್ರಿಯ 2:14 ನಮಗೆ ಅದಕ್ಕೆ ಉತ್ತರ ಸಿಗುವಂತದ್ದಾಗಿದೆ. Shall we read that? Hebrews 2:14. ನಾವು ಇಬ್ರಿಯ ಗ್ರಂಥ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಓದಿಕೊಳ್ಳೋಣ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವಕ್ಕೊಳಗಾಗಿದ್ದವರನ್ನ ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅವರಂತೆ, he became like us except in one area. ಆತನು ಒಂದೇ ಒಂದು ಕ್ಷೇತ್ರವನ್ನ ಬಿಟ್ಟು ಬಾಕಿ ಎಲ್ಲಾ ವಿಷಯದಲ್ಲಿ ನಮ್ಮಂತೆಯೇ ಮನುಷ್ಯರಂತೆಯೇ ಆದನು. We read that in Hebrews 4:15. ನಾವು ಅದನ್ನ ಇಬ್ರಿಯ ಗ್ರಂಥ 4:15 ಓದ್ತೇವೆ. ಯಾಕೆಂದರೆ ನಮಗಿರುವ ಮಹಾಯಾಜಕನು ತಮ್ಮ ನಿರ್ಬಲಾವಸ್ಥೆಯನ್ನ ಕುರಿತು ಅನತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. So other than sin, he became like us. ಪಾಪವನ್ನ ಹೊರತುಪಡಿಸಿ ಆತನು ಬೇರೆ ಎಲ್ಲಾ ವಿಷಯಗಳಲ್ಲಿ ನಮ್ಮ ಹಾಗೆ ಆದನು. The Lord Jesus becoming a babe in Bethlehem and born as a man is an amazing wonder of wonders. ಕರ್ತನಾದ ಯೇಸು ಕ್ರಿಸ್ತನು ಆತನು ಮಗುವಾಗಿ ಬೆತ್ಲೆಹೇಮಿನಲ್ಲಿ ಜನಿಸಿದಂತದ್ದು ಬಹಳ ಆಶ್ಚರ್ಯಕರವಾದಂತಹ ಸಂಗತಿ ಮತ್ತು ಈ ಲೋಕದಲ್ಲೆಲ್ಲ ಒಂದು ಬಹಳ ಅದ್ಭುತವಾದಂತಹ ಒಂದು ವಿಷಯ. He is the eternal one without beginning or end. ಆತನು ಪ್ರಾರಂಭವೂ ಕೊನೆಯೂ ಇಲ್ಲದೆ ಇರುವ ಹಾಗೆ ಆತನು ನಿತ್ಯತ್ವದಲ್ಲಿರುವಂತವನು. He is the Alpha and Omega. ಆತನು ಆಲ್ಫಾ ಮತ್ತು ಒಮೆಗವಾಗಿದ್ದಾನೆ. But he has born into time. He has born into time. ಆದ್ರೆ ಆತನು ಸಮಯದ ಅವಧಿಯಲ್ಲಿ ಆತನು ಜನಿಸಿದ್ದಾನೆ. He came as an infant. ಆತನು ಸಣ್ಣ ಶಿಶುವಾಗಿ ಮಗುವಾಗಿ ಜನಿಸಿದನು. But today he is not an infant like many churches teach about the infant Jesus. ಅನೇಕ ಚರ್ಚ್ಗಳು ಬೋಧಿಸುವ ಹಾಗೆ ಆತನು ಒಂದು ಬಾಲ ಯೇಸುವಾಗಿ ಇವತ್ತು ಇಲ್ಲ. He is not on the cross today. He came to die on the cross, but he is not on the cross today. ಆತನು ಶಿಲುವೆ ಮೇಲೆ ಪ್ರಾಣವನ್ನ ಕೊಡ್ಲಿಕ್ಕಾಗಿ ಬಂದನು, ಆದ್ರೆ ಇವತ್ತಿನ ದಿವಸ ಆತನು ಶಿಲುವೆಯ ಮೇಲೆ ಇಲ್ಲ. He is neither in the tomb. ಆತನು ಒಂದು ವೇಳೆ ಆತನು ಸಮಾಧಿಯೊಳಗೂ ಕೂಡ ಇಲ್ಲ ಎಂಬುದಾಗಿ ನೋಡ್ತೇವೆ. So many people show Jesus as the infant or still on the cross. They have crucifix where Jesus is still hanging on the cross. ಅನೇಕ ಚರ್ಚ್ಗಳು ಅಥವಾ ಅನೇಕ ಜನರು ಕರ್ತನಾದ ಯೇಸು ಕ್ರಿಸ್ತನು ಇನ್ನೂ ಬಾಲ ಶಿಶುವಾಗಿದ್ದಾನೆ, ಅನಂತರ ಶಿಲುಬೆ ಮೇಲೆ ತೂಗಾಡುವಂತದ್ದನ್ನೇ ತೋರಿಸಿಕೊಡ್ತಾರೆ. Next wonder is the omnipresent one limited himself to one place. ಆತನು ಇನ್ನೊಂದು ವಿಶೇಷವಾದಂತಹ ಆಶ್ಚರ್ಯಕರವಾದ ಸಂಗತಿ ಏನು ಎಂಬುದಾಗಿ ನೋಡುವಾಗ
ಸರ್ವವ್ಯಾಪಿಯಾದಂತ ಆತನು ಆ ಒಂದೇ ಸ್ಥಳಕ್ಕೆ ಸೀಮಿತವಾಗಿ ಈ ಧರೆಗೆ ಬಂದನು. He left the palace of heaven to a cattle shed. ಆತನು ಪರಲೋಕದ ಅರಮನೆಯನ್ನ ತ್ಯಜಿಸಿ ಒಂದು ದನ ಕಟ್ಟುವಂತ ಕೊಟ್ಟಿಗೆಗೆ ಬಂದನು. Omnipotent Almighty God lied in a manger. ನೋಡ್ರಿ, ಸರ್ವಶಕ್ತನಾದ ದೇವರು ಆತನು ಗೋದಲಿಯಲ್ಲಿ ಇಡಲ್ಪಟ್ಟನು ಎಂಬುದಾಗಿ He ನೋಡ್ತೇವೆ. looked like a helpless baby. ಯಾವ ಸಹಾಯಕನಿಲ್ಲದೆ ಅಸಹಾಯಕನಾದಂತ ಮಗುವಾಗಿ ಕಾಣಿಸಿಕೊಂಡನು. I am talking about the wonders of the incarnation. ನಾವು ಆತನ ನರಾವತಾರದ ಆಶ್ಚರ್ಯ ಅದ್ಭುತಗಳನ್ನ ನಾನು ಹೇಳ್ತಾ ಇದ್ದೇನೆ. Owner of everything came as a man with no place to lay his head. ಆತನು ಎಲ್ಲದರ ಯಜಮಾನನಾಗಿದ್ದರೂ ಕೂಡ ಮನುಷ್ಯನಾಗಿ ಬಂದಾಗ ತಲೆ ಇಡುವಷ್ಟು ಸ್ಥಳವು ಆತನಿಗೆ ಇರಲಿಲ್ಲ. Philippians 2:5-7 talks about the 7 steps of his humility. ನಾವು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 5-7 ವಚನಗಳಲ್ಲಿ ನೋಡುವಾಗ ಆತನು ದೀನತೆಗೆ ಒಳಪಟ್ಟಂತ ವಿಷಯದಲ್ಲಿ 7 ಸಂಗತಿಗಳನ್ನ ನೋಡುತ್ತೇವೆ. We read that he did not regard his position as God to be grasped onto. ನಾವು ಫಿಲಿಪ್ಪಿ 2:5 ಓದುವಂತವರಾಗಿರೋಣ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. He emptied himself, we read. ಆತನು ತನ್ನನ್ನೇ ಬರಿದು ಮಾಡಿಕೊಂಡನು ಎಂಬುದಾಗಿ ಓದುತ್ತೇವೆ. You have to be very careful. What did he empty? Some people say he emptied the divinity. ನಾವು ಬಹಳ ಎಚ್ಚರಿಕೆಯಿಂದ ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ಹೇಳ್ತಾರೆ ಆತನು ಬರೆದು ಮಾಡಿಕೊಂಡನು ಎಂಬುದಾಗಿ ಹೇಳುವಾಗ ಆತನ ದೈವತ್ವವನ್ನೇ ಬರೆದು ಮಾಡಿಕೊಂಡ ಎಂಬುದಾಗಿ. Absolutely not. That's a false teaching. ಅದು ಅಕ್ಷರಶ ತಪ್ಪು ಮತ್ತು ದುರ್ಬೋಧನೆಯಾಗಿದೆ. He set aside his visible glory. ಆತನು ನಮಗೆ ಕಾಣುವಂತ ಆ ಒಂದು ಮಹಿಮೆಯನ್ನ ಆತನು ಬದಿಗೆ ಇಟ್ಟನು. Then we read he took a form of a bond servant. ಅಲ್ಲಿ ನಾವು ನೋಡುವಂತರಾಗಿದ್ದೇವೆ ಆತನು ದಾಸನ ರೂಪವನ್ನ ಧರಿಸಿಕೊಂಡನು ಎಂಬುದಾಗಿ. Then we read he made it in the likeness of man. ಅನಂತರ ಮನುಷ್ಯನಂತೆ ಸದೃಶನಾದನು. Then we read he humbled himself. ಆತನು ತನ್ನನ್ನ ತಗ್ಗಿಸಿಕೊಂಡನು ಎಂಬುದಾಗಿ ಓದ್ತೇವೆ. He became obedient to death. ಆತನು ಮರಣಕ್ಕೂ ವಿಧೇಯನಾದನು ಎಂಬುದಾಗಿ ನೋಡ್ತೇವೆ. Then lastly it says even to the death on the cross. ಕಡೆಯದಾಗಿ ನಾವು ನೋಡುವಾಗ ಶಿಲುಬೆಯ ಮರಣಕ್ಕೂ ಕೂಡ ಆತನು ವಿಧೇಯನಾದನು ಎಂಬುದಾಗಿ. There is no more down he could go. ಆತನು ಅದಕ್ಕಿಂತ ಕೆಳಕ್ಕೆ ಹೋಗುವಂತ ಇನ್ನು ಸ್ಥಳವಿರಲಿಲ್ಲ. Therefore we read in 9-11 God has highly exalted him and given him a name above every name. ಆದ್ದರಿಂದಲೇ ನಾವು ಫಿಲಿಪ್ಪಿ 2:9-11 ನೋಡ್ತೇವೆ. ಈ ಕಾರಣದಿಂದಲೇ ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಅನುಗ್ರಹಿಸಿದನು ಎಂಬುದಾಗಿ. These are the wonders of his incarnation. ಇವೆಲ್ಲವೂ ಕೂಡ ಆತನ ಮನುಷ್ಯಾವತಾರದ ಅದ್ಭುತಗಳಾಗಿದೆ, ಆಶ್ಚರ್ಯ ಸಂಗತಿಗಳಾಗಿದೆ. The child born was the son of God or God the Son. ನಾವು ಜನಿಸಿದಂತ ಮಗು ದೇವಕುಮಾರನಾಗಿದ್ದಾನೆ ಅಥವಾ ಮಗನಾದ ದೇವರೇ ಆಗಿದ್ದಾನೆ. ಕುಮಾರನಾದ ದೇವರು, ಮಗನಾದ ದೇವರು. Another name for him is Emmanuel, God with us. ಆತನಿಗಿರುವಂತ ಇನ್ನೊಂದು ಹೆಸರು ಇಮ್ಯಾನ್ಯುಯೇಲನು, ದೇವರು ನಮ್ಮೊಟ್ಟಿಗಿದ್ದಾನೆ ಎಂಬುದಾಗಿ. Child born as a son of man is born through Mary, not through Joseph. ನಾವು ಆ ರೀತಿ ಮನುಷ್ಯ ಕುಮಾರನಾಗಿ ಜನಿಸಿದಂತ ಮಗು ಮರಿಯಳ ಮುಖಾಂತರ ಜನಿಸುತ್ತೆ ಹೊರತು ಯೋಸೇಫನ ಮುಖಾಂತರವಲ್ಲ. He is not a God man like the many gods men in India. ನಾವು ನಮ್ಮ ದೇಶದಲ್ಲಿ ನೋಡುವ ದೇವತಾ ಪುರುಷರು ಅನ್ನುವ ರೀತಿಯಲ್ಲಿ ಆ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲ. And Galatians 4:4-5 says he was born of a woman. ನಾವು ಗಲಾತ್ಯ 4:4 ಅಧ್ಯಾಯ 4:5 ಓದ್ತೇವೆ, ಆತನು ಸ್ತ್ರೀಯಿಂದ ಜನಿಸಿ ಬಂದನು ಎಂಬುದಾಗಿ. That is humanly impossible. ಅದು ಮಾನುಷಿಕ ರೀತಿಯಲ್ಲಿ ಅದು ಅಸಾಧ್ಯವಾದಂತದ್ದು.
But that's a miracle of incarnation. We read that the baby, the child born is through the Holy Spirit's work. ನಾವು ಅದು ಒಂದು ವೇಳೆ ಆ ಮನುಷ್ಯಾವತಾರದ ಬಹಳ ಅದ್ಭುತ ಕಾರ್ಯವಾಗಿದೆ. ಅಲ್ಲಿ ವಾಕ್ಯದಲ್ಲಿ ಓದ್ತೇವೆ, ಆತನು ಜನಿಸಿದಂತದ್ದು ಪವಿತ್ರಾತ್ಮನ ಒಂದು ಅನುಗ್ರಹದಿಂದ. Long ago in Genesis chapter 3, God said a seed of woman will come to crush the head of Satan or serpent. ಬಹಳ ಹಿಂದೆ ಆ ಆದಿಕಾಂಡ 3ನೇ ಅಧ್ಯಾಯ 15ನೇ 16 ವರ್ಷದಲ್ಲಿ ನಾವು ನೋಡುವ ಹಾಗೆ ಆ ಸ್ತ್ರೀಯಿಂದ ಹುಟ್ಟಿದಂತ ಸಂತತಿ ಸಂತಾನ ಅದು ಸರ್ಪದ ತಲೆಯನ್ನ ಜಜ್ಜುವುದು ಎಂಬುದಾಗಿ. So when Cain was born and Eve thought this is the son given by God to be the savior. ಆದುದರಿಂದ ಕಾಯಿನನು ಜನಿಸಿದಾಗ ಅವಳು ಯೋಚಿಸಿದ್ದೇನೆಂದ್ರೆ ನಮಗೆ ರಕ್ಷಕನಾಗಿ ಕೊಡಲ್ಪಟ್ಟವನು ಇದೇ ಮಗನು ಎಂಬುದಾಗಿ. But soon she realized that he was not a savior but a terrible sinner, a murderer. ಆದ್ರೆ ನಂತರ ಆಕೆ ಬೇಗ ತಿಳ್ಕೊಳ್ತಾಳೆ ಏನಂದ್ರೆ ಈ ನನ್ನ ಮಗನು ಆತನು ರಕ್ಷಕನಲ್ಲ, ಆದ್ರೆ ಆತನು ದೊಡ್ಡ ದ್ರೋಹಿಯಾಗಿದ್ದಾನೆ, ಕೊಲೆಗಡಕನಾಗಿದ್ದಾನೆ. But when God's time came, ಆದ್ರೆ ದೇವರ ಸಮಯ ಬರುವಾಗ about 4,000 years later, 4,000 ವರ್ಷಗಳ ನಂತರ the Messiah, the Savior, was born of the Virgin, as we read in Isaiah 7:14. ನಾವು ಯೆಶಾಯ 7:14 ನೋಡುವ ಹಾಗೆ ಆ ಮೆಸ್ಸಿಯನಾದಂತ ಅವನು ಆ ಕನ್ನಿಕೆಯಲ್ಲಿ ಜನಿಸಿದನು ಎಂಬುದಾಗಿ. And it was in the fullness of God's time, at the right time. God is never late, God is never early. ಅದು ಸರಿಯಾದ ಸಮಯದಲ್ಲಿ ದೇವರ ಸಮಯವು ಪರಿಪೂರ್ಣವಾದಾಗ ದೇವರು ಎಂದಿಗೂ ತಡ ಮಾಡುವಂತವನು ಅಲ್ಲ, ಅಥವಾ ದೇವರು ಅದೆಲ್ಲ ಸಮಯಕ್ಕಿಂತ ಮುಂಚೆ ಮಾಡುವಂತವನು ಅಲ್ಲ, ತಕ್ಕ ಸಮಯಕ್ಕೆ ಆ ಕಾರ್ಯವನ್ನು ಉಂಟು ಮಾಡಿದ. So about his birth predicted in the Old Testament, but when it fulfilled in Luke chapter 2, we read that wonderful news of his birth. ಆ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದಂತ ಆತನ ಜನನವೆಲ್ಲವೂ ಕೂಡ ಅದು ಹೊಸ ಒಡಂಬಡಿಕೆ ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ನೆರವೇರಿದಂತದ್ದನ್ನ ನಾವು ನೋಡ್ತೇವೆ. Let's read Luke chapter 2 verse 8 to 14. ನಾವು ಲೂಕನ ಸುವಾರ್ತೆ 2ನೇ ಅಧ್ಯಾಯ 8ರಿಂದ 14 ವರ್ಷಗಳನ್ನ ಓದಿಕೊಳ್ಳೋಣ. ಲೂಕ 2:8-14. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತರು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದ್ರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. This is the first so-called Christmas message. ಇದು ನಾವು ಹೇಳುವಂತ ಒಂದು ವೇಳೆ ಮೊಟ್ಟ ಮೊದಲ ಕ್ರಿಸ್ಮಸ್ ಸಂದೇಶವಾಗಿದೆ. It is an angelic announcement. ಅದು ದೇವದೂತರು ಮಾಡುವಂತ ಒಂದು ಘೋಷಣೆ. It says, fear not. They were terrified when they saw the light and the angel. ಅಲ್ಲಿ ಆ ಕುರುಬರು ರಾತ್ರಿ ಸಮಯದಲ್ಲಿ ಆ ಬೆಳಕನ್ನು ಮತ್ತು ದೇವದೂತರನ್ನು ನೋಡುವಾಗ ಭಯಪಡುತ್ತಾರೆ. ಆದ್ರಿಂದ ದೇವದೂತರು ಹೇಳ್ತಾರೆ, ಭಯಪಡಬೇಡ್ರಿ. And Hebrews 2:14 we saw people who all their lifetime are fear of death under bondage, and now the message of fear not has come. ನಾವು ಇಬ್ರಿಯ 2:14 ನೋಡಿದ ಹಾಗೆ ತಮ್ಮ ಎಲ್ಲಾ ಸಮಯಗಳಲ್ಲಿ ಮನುಷ್ಯರು ಆ ಒಂದು ಪಾಪದ ಬಂಧನದಿಂದ ಮತ್ತು ಮರಣದ ಭಯದಿಂದ ಇದ್ದಂತ ಅವರೆಲ್ಲರಿಗೂ ಈಗ ತಿಳಿಸಲ್ಪಡ್ತದೆ ಏನಂದ್ರೆ, ಭಯಪಡಬೇಡ್ರಿ. Now it is for all people. It is a universal message. ಅದು ಒಂದು ಸಾರ್ವತ್ರಿಕವಾದಂತ ಸಂದೇಶವಾಗಿದೆ. ಅದು ಎಲ್ಲಾ ಜನರಿಗೂ ಅನ್ವಯಿಸುವಂತದ್ದಾಗಿದೆ. It is a news of great joy.
ಅದು ಒಂದು ಒಳ್ಳೆ ಶುಭ ಸಂದೇಶ, ಸಂತೋಷದ ಒಂದು ಸಂದೇಶ. Not Sandosha, Maha Sandosha. ಮಹಾ ಸಂತೋಷದ ಒಂದು ಸಂದೇಶವಾಗಿದೆ. It is the birth of a savior. Man's greatest need is salvation from sin. ಆ ಮನುಷ್ಯನಿಗೆ ತನ್ನ ಪಾಪದಿಂದ ಬಿಡುಗಡೆ ಹೊಂದಿ ಬೇಕಾಗಿರುವ ರಕ್ಷಣೆಯ ಕುರಿತು ಇರುವಂತ ಒಂದು ಬಹಳ ಪ್ರಾಮುಖ್ಯವಾದ ಸಂದೇಶ. Man's greatest need is a savior. ಆ ಮನುಷ್ಯನಿಗೆ ಬಹಳ ಹೆಚ್ಚಾಗಿ ಬೇಕಾಗಿರುವಂತದ್ದು ಒಬ್ಬ ರಕ್ಷಕನು. Then we read that who he is Christ the Lord. ಅನಂತರ ನಾವು ನೋಡ್ತೇವೆ ಆತನು ಯಾರು ಆ ರಕ್ಷಕನು ಎಂಬುದಾಗಿ ಹೇಳುವಾಗ ಕರ್ತನಾದ ಕ್ರಿಸ್ತನು. And Matthew 1:21 says you should name him Jesus because he's going to save his people from their sin. ಅನಂತರ ಮತ್ತಾಯ 1:21 ನಾವು ಓದ್ತೇವೆ ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು, ಯಾಕಂದ್ರೆ ಆತನು ಮನುಷ್ಯರನ್ನು ಪಾಪದಿಂದ ಬಿಡಿಸಿ ಕಾಯುವಂತವನಾಗಿದ್ದಾನೆ. And it is a message for you, for you, it's very personal. ಆದ್ರಿಂದ ನಿಮಗೆ ಅದು ಬಹಳ ವೈಯಕ್ತಿಕವಾದಂತ ಒಂದು ಸಂದೇಶವಾಗಿದೆ. This is the message for all, but this is a message for each individual sinner. ಇದು ಎಲ್ಲರಿಗೂ ಕೂಡ ಇರುವಂತ ಸಂದೇಶವಾಗಿದ್ದರೂ ಕೂಡ ಪ್ರತಿಯೊಬ್ಬ ವೈಯಕ್ತಿಕ ಪಾಪಿಗೆ ಇರುವಂತ ವೈಯಕ್ತಿಕವಾದಂತ ಸಂದೇಶ. There's no message like this anywhere in the world in any religion. ಯಾವ ಧರ್ಮದಲ್ಲಿ ಆಗಲಿ ಎಲ್ಲೇ ಪ್ರಪಂಚದಲ್ಲಿ ಆಗಲಿ ಇಂಥ ಒಂದು ಶುಭ ಸಮಾಚಾರ ಎಲ್ಲಿಯೂ ಇಲ್ಲ. Old Testament prophesied it, New Testament fulfilled it. ಹಳೆ ಒಡಂಬಡಿಕೆಯಲ್ಲಿ ಅದು ಪ್ರವಾದಿಸಲ್ಪಟ್ಟಿತು, ಹೊಸ ಒಡಂಬಡಿಕೆಯಲ್ಲಿ ಅದು ನೆರವೇರಿಸಲ್ಪಟ್ಟಿತು. And Acts 4:12 says there's no other savior, there's no salvation in anyone else. ನಾವು ಅಪೊಸ್ತಲರ ಕೃತ್ಯ 4:12 ಓದುವ ಹಾಗೆ ಬೇರೆ ರಕ್ಷಕನ ಇಲ್ಲವೇ ಇಲ್ಲ, ರಕ್ಷಣೆ ಅನ್ನುವಂಥದ್ದು ಇನ್ಯಾತರಿಂದಲೂ ಸಿಗುವುದಿಲ್ಲ ಎಂಬುದಾಗಿ. Jesus himself said in John 14:6, I am the way, the truth and the life. ಕರ್ತನಾದ ಯೇಸು ಕ್ರಿಸ್ತನು ಆತನು ಯೋಹಾನ ಸುವಾರ್ತೆ 14:6 ಹೇಳ್ತಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. It is not that the means he is the only one. He is not he is the way among many ways. He is not a life like in many. He is not truth like many. He is the only one. ಆತನು ನಾನೇ ಎಂಬುದಾಗಿ ಹೇಳುವಾಗ ಆತನು ಒಬ್ಬನೇ ಆಗಿದ್ದಾನೆ. ಆತನು ಬೇರೆ ಬೇರೆ ಮಾರ್ಗ, ಬೇರೆ ಬೇರೆ ಸತ್ಯ, ಬೇರೆ ಬೇರೆ ಜೀವನೇ ಮಾರ್ಗ, ಸತ್ಯ, ಜೀವ. This exclusivity of Jesus Christ as the Savior is what offends many of our neighbors. ಆ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ರಕ್ಷಕನೆಂಬುದಾಗಿ ವಿಶೇಷವಾಗಿ ಪ್ರತ್ಯೇಕಿಸಲ್ಪಟ್ಟಿರುವಂತದ್ದನ್ನ ಅನೇಕರು ಅದನ್ನ ಹಾಗೆ ಮಾಡುವಂತರಾಗಿದ್ದಾರೆ. Now I have shared this before, maybe in some of my messages, but it is worth repeating it. ನಾನು ನನ್ನ ಬೇರೆ ಸಂದೇಶಗಳಲ್ಲಿ ಹಂಚಿಕೊಂಡಿರಬಹುದು, ಆದ್ರೆ ಮತ್ತೆ ಅರ್ಥನೆ ಮಾಡುವಂತದ್ದು ಬಹಳ ಬೆಲೆಯುಳ್ಳಂತದ್ದೇ ಆಗಿದೆ. On the basis of Acts 4:12, ನಾವು ಆ ಅಪೊಸ್ತಲರ ಕೃತ್ಯ 4:12 how can he be the only savior? ಆತನು ಮಾತ್ರ ಒಬ್ಬನೇ ರಕ್ಷಕನಾಗಿ. I will give you 7 reasons. ನಾನು ನಿಮಗೆ 7 ಕಾರಣಗಳನ್ನ ಕೊಡ್ತೇನೆ. First of all, the savior has to be God himself. ಮೊದಲನೇದಾಗಿ ಆ ರಕ್ಷಕನು ಅನ್ನುವಂತವನು ದೇವರು ತಾನೇ ಆಗಿರಬೇಕು. Only God can save a sinner. ಯಾಕಂದ್ರೆ ದೇವರು ತಾನೇ ಒಬ್ಬ ಪಾಪಿಯನ್ನ ರಕ್ಷಿಸಲಿಕ್ಕೆ ಸಾಧ್ಯ. There are many verses in the New Testament and Isaiah 9:6 that we saw very clearly says he was God. ನಾವು ಅನೇಕ ವಾಕ್ಯಗಳನ್ನ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯೆಶಾಯ 9:6 ನಾವು ನೋಡುವ ಹಾಗೆ ಆತನು ದೇವರು ಎಂಬುದಾಗಿ ತಿಳಿಸಲ್ಪಟ್ಟಿದೆ. The second qualification, this savior has to be man. ಏನು ಎಂಬುದಾಗಿ ನೋಡುವಾಗ ಆ ರಕ್ಷಕನು ಮನುಷ್ಯನಾಗಿರಬೇಕು. 1 Timothy 2:5 says there's only one God and one mediator between God and man, the man Christ Jesus. ನಾವು 1 ತಿಮೋತಿ 2:5 ನಾವು ನೋಡುವ ಹಾಗೆ ಒಬ್ಬನೇ ದೇವರಿದ್ದಾನೆ, ದೇವರಿಗೂ ಮನುಷ್ಯನಿಗೂ ಒಬ್ಬನೇ ಮಧ್ಯಸ್ಥಿಕನಿದ್ದಾನೆ ಎಂಬುದಾಗಿ. So Jesus Christ is God, Jesus Christ is man.
ಆದುದರಿಂದ ಕರ್ತನಾದ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ, ಅನಂತರ ಯೇಸು ಕ್ರಿಸ್ತನು ಮನುಷ್ಯನಾಗಿದ್ದಾನೆ. Man sinned and another man has to pay the penalty. ಒಬ್ಬ ಮನುಷ್ಯನು ಪಾಪ ಮಾಡಿದನು, ಇನ್ನೊಬ್ಬ ಮನುಷ್ಯನು ಅದಕ್ಕೆ ಪ್ರಾಣವನ್ನ ಶಿಕ್ಷೆಯನ್ನ ಅನುಭವಿಸಬೇಕಾಯಿತು. But none of us qualify because we are also sinners. ನಾವು ಯಾರು ಕೂಡ ಆ ರೀತಿ ಆ ಮನುಷ್ಯರ ಪಾಪಕ್ಕಾಗಿ ಪ್ರಾಯಶ್ಚಿತ್ತವಾಗಿ ಅಥವಾ ನಾವು ಆ ಗುಣವನ್ನ ಹೊಂದಲಿಲ್ಲ, ಯಾಕಂದ್ರೆ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. A sinner cannot pay the price for another sinner to redeem. ಒಬ್ಬ ಪಾಪಿ ಇನ್ನೊಬ್ಬ ಪಾಪಿಯ ವಿಮೋಚನೆಗಾಗಿ ಬೆಲೆಯನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ. So we looked at him as God and as man. ನಾವು ಆತನು ದೇವರಾಗಿದ್ದಾನೆ ಹಾಗೂ ಮನುಷ್ಯನು ಆಗಿದ್ದಾನೆ ಎಂಬುದಾಗಿ ನೋಡಿದೆವು. The third qualification, he is sinless. ಮೂರನೇ ಗುಣ ಏನೆಂಬುದಾಗಿ ನೋಡುವಾಗ ಇಲ್ಲದೆ ಇರುವಂತದ್ದು. We have already looked at Hebrews 7:26 that he is without sin, separated from sinners. ಇಬ್ರಿಯ 7:26 ನೋಡುವಾಗ ಆ ಪಾಪವಿಲ್ಲದವನು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವು. Only a sinless person, a man, can pay the price of man's sin. ಒಬ್ಬ ಪಾಪವಿಲ್ಲದಂತ ಮನುಷ್ಯನು ಮಾತ್ರ ಮನುಷ್ಯರ ಪಾಪಗಳಿಗಾಗಿ ಬೆಲೆಯನ್ನು ತರಬಹುದು. The fourth qualification, this sacrifice has to shed his blood. ನಾಲ್ಕನೇ ಅರ್ಹತೆ ಏನೆಂಬುದಾಗಿ ಹೇಳುವಾಗ ಆತನು ಸಮರ್ಪಿಸುವಂತದ್ದು ಆತನ ರಕ್ತವನ್ನೇ. Hebrews 9:20, without shedding your blood there is no remission of sin. ನಾವು ಇಬ್ರಿಯ 9:20 ಓದುವ ಹಾಗೆ ರಕ್ತದಾರ ಇಲ್ಲದೆ ಪಾಪ ಪರಿಹಾರವಿಲ್ಲ. 1 John 1 says the blood of Jesus Christ cleanseth us from all sins. ನಾವು 1 ಯೋಹಾನ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಸಕಲ ಪಾಪಗಳಿಂದ ಅನೀತಿಯಿಂದ ಶುದ್ಧ ಮಾಡುತ್ತದೆ. The fifth qualification, not only that he had shed blood, but ಆರನೇ sixth no brother fifth ಐದನೇ ಗುಣ ಏನೆಂಬುದಾಗಿ ನೋಡುವಾಗ ಆತನು ರಕ್ತವನ್ನು ಮಾತ್ರವಲ್ಲ, ಆತನು ತನ್ನ ಪ್ರಾಣವನ್ನು ಕೂಡ ಅರ್ಪಿಸಬೇಕು. Romans 6:23 says the wages of sin is death. ನಾವು ರೋಮ 6:23 ನೋಡ್ತೇವೆ, ಪಾಪವು ಕೊಡುವ ಸಂಬಳ ಮರಣ. It was not any kind of death, but the death on a cross. He had to be pierced through. ಆತನು ಆ ಮರಣ ಅನ್ನುವಂಥದ್ದು ಸಾಮಾನ್ಯವಾಗಿರುವಂತ ಮರಣವಲ್ಲ, ಅದು ಶಿಲುಬೆಯ ಮೇಲೆ ಮರಣ, ಆತನನ್ನ ತಿವಿದು ಕೊಡುವಂತ ಮರಣ. The Jewish people many times tried to stone him, but they couldn't do it. ಅನೇಕ ಸಲ ಯಹೂದ್ಯರು ಆತನನ್ನ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಪ್ರಯತ್ನ ಪಟ್ಟರು, ಆದ್ರೆ ಅದು ಸಾಧ್ಯವಾಗಲಿಲ್ಲ. That is the way the Jewish people did the execution of a criminal. ಆ ರೀತಿಯಲ್ಲಿ ಕೊಲೆಗಾರನನ್ನ ಅಥವಾ ಕೈದಿಯನ್ನ ಆ ರೀತಿಯಲ್ಲಿ ಯಹೂದ್ಯರು ಅವರು ಕೊಲ್ಲುವಂತವರಾಗಿರ್ತಾರೆ. But he was killed, crucified on a Roman cross. ಆದ್ರೆ ನಾವು ನೋಡ್ತೇವೆ ಆತನು ರೋಮಾಯರ ಒಂದು ಶಿಲುಬೆಯ ಮೇಲೆ ಪ್ರಾಣವನ್ನ ಕೊಟ್ಟನೆಂಬುದಾಗಿ. He had 5 wounds on his body, and beyond that his body was beaten beyond recognition. ಆತನ ದೇಹದ ಮೇಲೆ, ಶರೀರದ ಮೇಲೆ 5 ಗಾಯಗಳಿದ್ದವು. ಅದನ್ನು ಹೊರತುಪಡಿಸಿ ಆತನ ಇಡೀ ದೇಹವು ಗುರುತಿಸಲಾಗದಂತ ರೀತಿಯಲ್ಲಿ ಆತನಿಗೆ ಗಾಯ ಮಾಡಲ್ಪಟ್ಟಿತ್ತು. Sixthly, he had to die willingly. ಆತನು ಆರನೇ ಗುಣ ಏನೆಂಬುದಾಗಿ ನೋಡುವಾಗ ಸ್ವ ಇಚ್ಛೆಯಿಂದಲೇ ಆತನು ಸಾಯಬೇಕು. Nobody put him on the cross, he gave himself, we read. ಯಾರು ಕೂಡ ಅವನನ್ನ ಶಿಲುಬೆಗೆ ಹಾಕಲಿಲ್ಲ, ಆತನು ತನ್ನನ್ನೇ ತಾನು ಒಪ್ಪಿಸಿಕೊಟ್ಟನು ಎಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ. Psalm 40 we saw in the Old Testament, he said, behold I come to do your will. ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ 40ನೇ ಕೀರ್ತನೆಯಲ್ಲಿ ನೋಡುತ್ತಾ ಬಂದೆವು ಏನಂದ್ರೆ, ಈಗೋ ನಾನು ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ಬಂದಿದ್ದೇನೆ. So we looked at 6 qualification for Jesus Christ to be the only savior, the only way. ಒಂದೇ ಮಾರ್ಗವಾಗಿರುವಂತ ಒಬ್ಬನೇ ರಕ್ಷಕನಾಗಿರುವಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಇರಬೇಕಾದಂತ 6 ಗುಣಗಳನ್ನ ನೋಡ್ತಾ ಬಂದಿದ್ದೇವೆ. But even if all these 6 are there, if the 7th is not there, he cannot be the savior. ಒಂದು ವೇಳೆ ಎಲ್ಲಾ 6 ಗುಣಗಳನ್ನ ಹೊಂದಿದವನಾಗಿದ್ದಾಗ್ಯೂ ಕೂಡ 7ನೇ ಒಂದು ಅರ್ಹತೆ ಅವನಿಗೆ ಇಲ್ಲದೆ ಹೋದ್ರೆ ಆತನು ರಕ್ಷಕನಾಗಿ ಕರೆಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. So the 7th one is he had to rise from the dead. 7ನೇ ಸಂಗತಿ ಏನು ಎಂಬುದಾಗಿ ಹೇಳುವಾಗ ಆತನು ಮರಣದಿಂದ ಎಬ್ಬಿಸಲ್ಪಡಬೇಕು. This is the 7-fold
qualification of Jesus Christ as the only Savior. ಇದು ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ರಕ್ಷಕನು ಎಂಬುದಕ್ಕೆ ಇರುವಂತ 7 ಅರ್ಹತೆಗಳಾಗಿದೆ ಅಥವಾ ಗುಣಗಳಾಗಿದೆ. There's no one else on the face of the earth in any religion who can claim these 7 qualifications. ಈ ಭೂಮಿಯ ಮೇಲೆ ಯಾವುದೇ ಧರ್ಮದಲ್ಲಿ ಯಾವನೇ ಮನುಷ್ಯನು ಅಥವಾ ದೇವರು ಈ 7 ಗುಣಗಳನ್ನ ಹೊಂದಿದಂತವನನ್ನ ನಾವು ನೋಡುವುದಿಲ್ಲ. This is the message of Christmas. ಇದು ಕ್ರಿಸ್ಮಸ್ ಸಂದೇಶ. It is not cake, it is not tree, it is not Santa Claus, it is not star. It is a Savior is born for you, and He is the one who can deliver us from our sin. This is the message of the Christmas. ಕ್ರಿಸ್ಮಸ್ ಸಂದೇಶ ಅನ್ನುವಂಥದ್ದು ಕೇಕ್ ಅಲ್ಲ, ಕ್ರಿಸ್ಮಸ್ ಟ್ರೀ ಅಲ್ಲ, ಸಾಂತಾ ಕ್ಲಾಸ್ ಅಲ್ಲ, ಬಟ್ಟೆ ಅಲ್ಲ, ಉಣ್ಣುವಂಥದ್ದಲ್ಲ. ಆದ್ರೆ ಆ ಸಂದೇಶ ಅನ್ನುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ರಕ್ಷಕನು ನಮಗಾಗಿ ಜನಿಸಿ ಬಂದವನು ಎಂಬುದಾಗಿರುವಂತದ್ದೇ. But what did they now I am coming to the Christmas celebration. ಈಗ ನಾನು ಕ್ರಿಸ್ಮಸ್ ಆಚರಣೆಗೆ ಬರ್ತಾ ಇದ್ದೇನೆ. A Christ rejecting world want Christmas. ಕರ್ತನಾದ ಯೇಸು ಕ್ರಿಸ್ತನನ್ನ ತಿರಸ್ಕರಿಸುವಂತ ಈ ಪ್ರಪಂಚಕ್ಕೆ ಆ ಕ್ರಿಸ್ಮಸ್ ಹಬ್ಬ ಬೇಕು. That is why in many places they cross out the Christ and put an X and call it Xmas in English. ಆದ್ದರಿಂದ ಅನೇಕ ಸ್ಥಳಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ಆ ಕ್ರಿಸ್ತನ ಮೇಲೆ ಎಕ್ಸ್ ಎಂಬುವಂತ ಒಂದು 2 ಸಂಖ್ಯೆಯನ್ನ ಹಾಕಿ, ಎಕ್ಸ್ ಅನ್ನುವಂತ ಸಂಖ್ಯೆಯನ್ನ ಹಾಕಿ ಅದನ್ನ ಎಕ್ಸ್ ಮಾಸ್ ಎಂಬುದಾಗಿ ಕರೀತಾರೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದ್ದಾರೆ ಎಂಬುದಾಗಿ. And the world has substituted, even Christendom has substituted it with Santa Claus. ಕ್ರೈಸ್ತ ಸಮುದಾಯ ಅನ್ನುವಂಥದ್ದು ಅದನ್ನ ಸಂತಾ ಕ್ಲಾಸ್ ಅನ್ನುವಂತ ವ್ಯಕ್ತಿಯಿಂದ ಅದಲು ಬದಲು ಮಾಡಿದೆ. Christmas Tata alva? Yeah. ಕ್ರಿಸ್ಮಸ್ ತಾತ. And now if you look at the word Santa, ನಾವು ಒಂದು ವೇಳೆ ಆ ಪದ ಸಾಂಟಾ ಅನ್ನುವಂಥದ್ದನ್ನು ನೋಡುವಾಗ in English if you reshuffle that you get another name. ಒಂದು ವೇಳೆ ಅದನ್ನ ಅದಲು ಬದಲು ಮಾಡಿದ್ರೆ ಅಥವಾ ಬೆರಕೆ ಮಾಡಿದ್ರೆ ಇನ್ನೊಂದು ಹೆಸರು ಬರ್ತದೆ. You know what that name is? ಸ್ಯಾಟನ್. Satan. ಸ್ಯಾಟನ್, ಸೈತಾನ ಎಂಬುದಾಗಿರುವಂತ ಪದ. See, many people say happy birthday Jesus. ಅನೇಕರು ಹೇಳ್ತಾರೆ ಹ್ಯಾಪಿ ಬರ್ಡೇ, ಹುಟ್ಟು ಹಬ್ಬದ ಶುಭಾಶಯ ಜೀಸಸ್ ಎಂಬುದಕ್ಕೆ. How can eternal one have a birthday? You tell me. ಆದ್ರಿಂದ ನಿತ್ಯತ್ವದಲ್ಲಿರುವಂತವನಿಗೆ ಒಂದು ಹುಟ್ಟು ಹಬ್ಬ ಇರ್ಲಿಕ್ಕೆ ಹೇಗೆ ಸಾಧ್ಯ? The child born was the son given, God the son. ಅಲ್ಲಿ ಹುಟ್ಟಿದಂತ ಮಗು ದೇವರು ಕೊಡಲ್ಪಟ್ಟಂತ ಮಗು, ಅಂದ್ರೆ ದೇವರಾಗಿರುವಂತ ಮಗು. The name today people say is Merry Christmas. ಅನೇಕರು ಹೆಸರು ಈ ದಿವಸ ಹೇಳುವುದೇನೆಂಬುದಾಗಿ ಹೇಳುವಾಗ ಮೆರಿ ಕ್ರಿಸ್ಮಸ್ ಎಂಬುದಾಗಿ. And they give exchange gift. ಆ ಸಮಯಗಳಲ್ಲಿ ಉಡುಗೊರೆಗಳನ್ನ ಬದಲಾಯಿಸಿಕೊಳ್ಳುತ್ತಾರೆ. Luke 12:19 talks about a man who said, "Eat, drink, and be merry." ಅಲ್ಲಿ 12ನೇ ಅಧ್ಯಾಯ 19ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಲೂಕನ್ ಸುವಾರ್ತೆ, ಒಬ್ಬ ಮನುಷ್ಯನು ಶ್ರೀಮಂತನು ಹೇಳ್ತಾನೆ, ಉಣ್ಣು, ಕುಡಿ ಹಾಗೂ ಸಂತೋಷ ಪಡು. That is the merry. ಅದು ಮೆರಿ ಎಂಬುದಾಗಿರುವಂತದ್ದು. In Revelation 11:10 we see the final merry. ನಾವು ಆ ಪ್ರಕಟಣೆ 11ನೇ ಅಧ್ಯಾಯ 10ನೇ ವರ್ಷದಲ್ಲಿ ನಾವು ನೋಡ್ತೇವೆ ಕಟ್ಟಕಡೆಯದಾಗಿ ಸಂತೋಷ ಪಡುವಂತ ಸಂಗತಿ. Can you read that, brother? Revelation 11:10. Yes, brother. ಪ್ರಕಟಣೆ 11ನೇ ಅಧ್ಯಾಯ 10ನೇ ವಚನ ನಾವು ಹೀಗೆ ಓದ್ತೇವೆ. You see Mary and giving gifts there. ಅಲ್ಲಿ ನಾವು ಭೂಜನರು ಸಂತೋಷ ಪಡುವಂತದ್ದು, ಉಡುಗೊರೆ ಕೊಡುವುದನ್ನ ನೋಡ್ತೇವೆ. ಭೂನಿವಾಸಿಗಳು, ಈ ಇಬ್ಬರು ಪ್ರವಾದಿಗಳು ಭೂನಿವಾಸಿಗಳನ್ನ ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕೆ ಭೂನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನ ಕಳುಹಿಸುವರು. So I don't know what is merry about Christmas. ಆದ್ರಿಂದ ಈ ಕ್ರಿಸ್ಮಸ್ ಹಬ್ಬ ಪಡುವಂತದ್ದು ಏನೆಂಬುದಾಗಿ ನನಗೆ ಗೊತ್ತಿಲ್ಲ. Now there is no evidence that Jesus was born on December 25th. ಅನಂತರ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಈ ಡಿಸೆಂಬರ್ 25ನೇ ತಾರೀಕಿಗೆ ಜನಿಸಿದ್ದಾನೆ ಎಂಬುದಕ್ಕೆ ಪುರಾವೆಗಳಿಲ್ಲ. We read in that the shepherds, the first group of people who heard that message, they were camping outside. This is the most cold season in Palestine, and it is very unlikely that the shepherds will be with their sheep outside in the open. ಇದು ಪ್ಯಾಲೆಸ್ತೈನ್ ಅಂದ್ರೆ ಯೆರೂಸಲೇಮಿನ ಪ್ರಾಂತ್ಯದಲ್ಲಿ
ಬಹಳ ಚಳಿಗಾಲದ ಸಮಯದಲ್ಲಿ ಕುರುಬರು ರಾತ್ರಿ ವೇಳೆಯಲ್ಲಿ ತಮ್ಮ ಕುರಿಗಳನ್ನ ಹೊರಗಡೆ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಓದ್ತೇವೆ. ಆದ್ರೆ ಈ ಚಳಿಗಾಲದಲ್ಲಿ ಆ ರೀತಿಯಲ್ಲಿ ಕುರುಬರು ಹೊರಗಡೆ ಇರುವಂತದ್ದು ಅದು ಕಷ್ಟ ಅಥವಾ ಇರುವಂತದ್ದಲ್ಲ ಸಮಯ. Only when Constantine became a Christian by converting without repentance, he adopted all the pagan holidays and baptized it and made it Christian holidays. ಕಾನ್ಸ್ಟಂಟೈನ್ ಅನ್ನುವಂತ ಚಕ್ರವರ್ತಿ ಆತನು ಮಾನಸಾಂತರವಿಲ್ಲದೆ ಕ್ರೈಸ್ತನಾಗಿ ಪರಿವರ್ತನೆಗೊಂಡ ನಂತರ ಅನೇಕ ಅನ್ಯ ದಿನಗಳನ್ನ ಆತನು ಈ ಸಮಯಗಳನ್ನ ಈ ಒಂದು ಕ್ರಿಸ್ಮಸ್ ಸಮಯಕ್ಕೆ ಆತನು ಬದಲಾಯಿಸಿ ಆ ಕಾರ್ಯಗಳನ್ನ ಆ ರೀತಿ ಮಾಡಿ. So history says it was the birthday of the sun god. ಈ ಚರಿತ್ರೆ ಹೇಳ್ತದೆ ಅದು ಒಂದು ವೇಳೆ ಸೂರ್ಯ ದೇವತೆಯ ಒಂದು ಜನ್ಮ ದಿನವಾಗಿದೆ ಎಂಬುದಾಗಿ. ಆ ದಿನ when you come to the New Testament, there's no command given by Jesus or the disciples to celebrate his birthday. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನಾಗಲಿ ಅಥವಾ ಆತನ ಶಿಷ್ಯರಾದ ಅಪೊಸ್ತಲರುಗಳಾಗಲಿ ಆ ಒಂದು ಹುಟ್ಟುಹಬ್ಬ ಹಬ್ಬವನ್ನ ಆಚರಿಸುವುದಕ್ಕೆ ಯಾವ ಆಜ್ಞೆಯನ್ನ ಅವರು ಕೊಟ್ಟಿಲ್ಲ. Jesus or disciples when he was alive never celebrated his birthday. ಕ್ರಿಸ್ತನು ಆನಂತರ ಆತನ ಶಿಷ್ಯರು ಯೇಸು ಸ್ವಾಮಿ ಜೀವದಿಂದಿರುವಾಗಲೂ ಕೂಡ ಆ ಒಂದು ಹುಟ್ಟು ಹಬ್ಬವನ್ನ ಆಚರಿಸಿದ್ದನ್ನ ನಾವು ನೋಡುವುದಿಲ್ಲ. Apostles of the early church never celebrated it, never written in the word of God. ಆದಿ ಸಭೆಯ ಅಪೊಸ್ತಲರು ಕೂಡ ಅದನ್ನ ಎಂದಿಗೂ ಆಚರಿಸಲಿಲ್ಲ ಮತ್ತು ಆ ರೀತಿ ಎಲ್ಲಿಯೂ ವಾಕ್ಯದಲ್ಲಿ ಬರೆದಿಲ್ಲ. Only 2 people in the Bible celebrated their birthday. ನಾವು ಸತ್ಯವೇದದಲ್ಲಿ 2 ವ್ಯಕ್ತಿಗಳು ಮಾತ್ರ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಡ್ತೇವೆ. One is Pharaoh in Exodus. The other one is Herod in the New Testament. ಒಬ್ಬನು ಆ ವಿಮೋಚನ ಕಾಂಡದಲ್ಲಿರುವಂತ ಫರೋನು ಮತ್ತು ಇನ್ನೊಂದು ಹೊಸ ಒಡಂಬಡಿಕೆಯಲ್ಲಿರುವಂತ ಆ ಅರಸನಾದ ಹೆರೋದನು. Both that incident it resulted in death of someone. ಆ 2 ಹುಟ್ಟದ ಹಬ್ಬದ ಆಚರಿಸುವಿಕೆಯಲ್ಲಿ ಯಾರೋ ಒಬ್ಬರ ಒಂದು ಮರಣದಲ್ಲಿ ಅದು ಅಂತ್ಯವಾಯಿತು. We have 4 gospels in the New Testament. Only 2 gospels refers about the birth of Jesus. ನಾವು ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಗಳನ್ನು ನೋಡುತ್ತೇವೆ. 2 ಸುವಾರ್ತೆಗಳು ಮಾತ್ರ ಕರ್ತನಾದ ಯೇಸು ಕ್ರಿಸ್ತನ ಜನನದ ಕುರಿತು ಹೇಳ್ತದೆ. But all the 4 gospels speaks about his death, burial and resurrection. ಆದರೆ ಎಲ್ಲಾ 4 ಸುವಾರ್ತೆಗಳು ಆತನ ಮರಣವನ್ನ, ಆತನ ಉಳಿಯುವಿಕೆಯನ್ನ, ಆತನ ಪುನರುತ್ಥಾನವನ್ನ ಕುರಿತು ಪ್ರಸ್ತಾಪಿಸುತ್ತದೆ. So the scripture gives more importance to his death than his birth. ಆದುದರಿಂದ ದೇವರ ವಾಕ್ಯ ಅದು ಆತನ ಮರಣಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡುತ್ತದೆ ಹೊರತು ಆತನ ಜನನಕ್ಕೆ ಅಲ್ಲ. A very clear direction is there, command is there to do this in remembrance of me, which we believers do it every Lord's Day. ಅಲ್ಲಿ ಬಹಳ ಸ್ಪಷ್ಟವಾದಂತ ಒಂದು ಆಜ್ಞೆ ಉಂಟು. ಏನಂದ್ರೆ ನನ್ನನ್ನ ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿದೆ ಎಂಬುದಾಗಿ ಹೇಳಿದಂತ ವಾಕ್ಯಕ್ಕನುಸಾರವಾಗಿ ವಿಶ್ವಾಸಿಗಳಾದಂತ ನಾವು ಅದನ್ನ ಮಾಡುವಂತವರಾಗಿದ್ದೇವೆ. So God commanded us to remember his death because he was born to die. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆತನ ಮರಣವನ್ನ ಜ್ಞಾಪಿಸಿಕೊಳ್ಳಿರಿ ಎಂಬುದಾಗಿ ಆಜ್ಞೆ ಕೊಟ್ಟ ಯಾಕೆ ಎಂಬುದಾಗಿ ನೋಡುವಾಗ ಆತನು ಮರಣ ಹೊಂದುವುದಕ್ಕಾಗಿಯೇ ಈ ಲೋಕದಲ್ಲಿ ಜನಿಸಿ ಬಂದನು. Look at the 2 ordinances given by the Lord to the church. One is believers' baptism, the other one is the Lord's Supper. ನಾವು 2 ಸಂಸ್ಕಾರಗಳನ್ನ ಸಭೆಗೆ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿರುವುದನ್ನ ನೋಡ್ತೇವೆ. ಒಂದು ಅದು ವಿಶ್ವಾಸಿಗಳ ದೀಕ್ಷಾ ಸ್ನಾನ ಮತ್ತು ಕರ್ತನ ಭೋಜನ. But when you look at the Christendom, the denomination, the Christianity of the world today, they don't do these 2 ordinances properly. ಆನಂತರ ನಾವು ಈ ಕ್ರೈಸ್ತ ಸಮುದಾಯವನ್ನ, ಕ್ರೈಸ್ತ ಪಂಗಡಗಳನ್ನ, ಬೇರೆ ಬೇರೆ ಗುಂಪುಗಳನ್ನ ನಾವು ನೋಡುವಾಗ ಈ 2 ಸಂಸ್ಕಾರಗಳನ್ನ ಅವರು ಕ್ರಮವಾಗಿ ಮಾಡುವಂತವರಾಗಿಲ್ಲ. Huge majority of the Christian denomination, they sprinkle water on an infant. ಅನೇಕ ದೊಡ್ಡ ಸಮೂಹ ಅಂದ್ರೆ ಧರ್ಮದಲ್ಲಿರುವಂತ ಅನೇಕ ಹೆಚ್ಚು ಜನರು ಅದನ್ನ ತಲೆಯ ಮೇಲೆ ನೀರನ್ನ ಚಿಮುಕಿಸುವುದರ ಮುಖಾಂತರ ದೀಕ್ಷಾ ಸ್ನಾನ ಕೊಡುತ್ತಾರೆ.
And when it comes to the Lord's Supper, they take it once in a month, once in 2 months, when the main pastor come, when the main leader come, and this is also unbiblical. ನಾವು ನೋಡುತ್ತೇವೆ ಅವರು ಕರ್ತನ ಭೋಜನವನ್ನ ತಿಂಗಳಿಗೊಂದು ಸಲವೋ 2 ತಿಂಗಳಿಗೊಂದು ಸಲವೋ ಅಥವಾ ಮುಖ್ಯ ಪಾದ್ರಿಗಳು ಬಂದಾಗಲೋ ಅಥವಾ ಯಾರಾದ್ರೂ ದೊಡ್ಡ ನಾಯಕ ಬಂದಾಗಲೋ ಅವರು ಅದನ್ನ ಮಾಡುವಂತವರಾಗಿದ್ದಾರೆ. ಅದು ದೇವರ ವಾಕ್ಯಾನುಸಾರವಲ್ಲ. So what clearly the Bible teaches us to do, they don't do it properly. ಯಾವುದನ್ನ ದೇವರ ವಾಕ್ಯ ಈ ರೀತಿ ಮಾಡಿರಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತದೋ ಅದನ್ನ ಅವರು ಸರಿಯಾಗಿ ಮಾಡುವುದಿಲ್ಲ. The Bible never teaches they are doing today, like the Christmas, Easter egg hunt and Christian, all these things. ಆದ್ರೆ ಯಾವುದನ್ನ ಮಾಡಿರಿ ಬರದಿಲ್ಲವೋ ಅಂತದ್ದೆಲ್ಲವನ್ನ ಒಂದು ವೇಳೆ ಕ್ರಿಸ್ಮಸ್, ಈಸ್ಟರ್ ಎಗ್ಗು ಈ ರೀತಿಯಾಗಿ ಅನೇಕ ಆಚರಣೆಗಳನ್ನ ಮಾಡ್ತಾರೆ. Now when it comes to the tree, ಆ ಒಂದು ಮರದ ಕುರಿತು ಅಂದ್ರೆ ಕ್ರಿಸ್ಮಸ್ ಟ್ರೀ ಕುರಿತು ಬರುವಾಗ you can read Jeremiah 10:1-8 and you read about the Christmas tree there. ನಾವು ಅಲ್ಲಿ ಯೆರೆಮೀಯನ ಗ್ರಂಥ ಅಧ್ಯಾಯ 1-8 ನೋಡ್ತೇವೆ. ಅಲ್ಲಿ ಕ್ರಿಸ್ಮಸ್ ಟ್ರೀ ಕುರಿತು ನೋಡಬಹುದು. Can you read it, brother? Jeremiah 10:1-8. ಯೆರೆಮೀಯ 10:1-8 ನಾನು ಓದ್ತೇನೆ. ಯೆರೆಮೀಯ 10:1-8. ಇಸ್ರಾಯೇಲ್ ವಂಶದವರೇ, ಯೆಹೋವನು ತನ್ನ ಕೇಳಿರಿ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ಜನಾಂಗಗಳ ಹಕ್ಕಳು ಬರಿದೆ. ಅರಣ್ಯದ ಮರವನ್ನು ಕತ್ತರಿಸುವರು. ಒಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು. ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ. ಅಲುಗದ ಹಾಗೆ ತೋಟದ ಬೆದರು ಗೊಂಬೆಗಳಂತಿವೆ. ಮಾತಾಡಲಾರವು, ಹೊತ್ತುಕೊಂಡು ಹೋಗಬೇಕು, ನಡೆಯಲಾರವು. ಅವುಗಳಿಗೆ ಅಂಜಬೇಡಿರಿ, ಕೇಡು ಮಾಡಲಾರವು. ಮೇಲು ಮಾಡಲಿಕ್ಕೂ ಅವುಗಳಿಗೆ ಸಾಮರ್ಥ್ಯವಿಲ್ಲ. ಯೆಹೋವನೇ, ನಿನ್ನ ಸ್ಥಾನನು ಯಾವನೂ ಇಲ್ಲ. ನೀನು ನಿನ್ನ ನಾಮವು ಸಾಮರ್ಥ್ಯದಿಂದ ಕೂಡಿ ಮಹತ್ತಮವಾಗಿದೆ. ಜನಾಂಗಗಳ ಅರಸನೇ, ಯಾರು ನಿನಗೆ ಅಂಜದೇ ಇದ್ದಾರು? ಇದು ನಿನಗೆ ತಕ್ಕದ್ದು. ಜನಾಂಗಗಳ ಜ್ಞಾನಿಗಳಲ್ಲಿಯೂ ರಾಜ ಪರಂಪರೆಯಲ್ಲಿಯೂ ನಿನ್ನ ಸಮಾನನು ಯಾವನೂ ಇಲ್ಲವಷ್ಟೇ. ಅವರೆಲ್ಲರೂ ಪಶುಪ್ರಾಯರು. ಬೊಂಬೆಗಳಿಂದಾಗುವ ಶಿಕ್ಷಣ ವರದಂತೆ ಮದ್ದು ಬೆಳ್ಳಿಯ ತುಗಳು. Okay, so here we read about the decorated tree. ನಾವಿಲ್ಲಿ ಶೃಂಗರಿಸಲ್ಪಟ್ಟಂತ ಒಂದು ಮರದ ಕುರಿತು ನಾವು ನೋಡುತ್ತೇವೆ. We read the customs of the people are vain. ನಾವು ಇಲ್ಲಿ ಮನುಷ್ಯರ ಪದ್ಧತಿಗಳು ಅದು ವ್ಯರ್ಥ ಎಂಬುದಾಗಿ ನೋಡುವಂತವರಾಗಿದ್ದೇವೆ. Commercialized Christendom. ಅದು ಕ್ರೈಸ್ತ ಸಮುದಾಯ ಅನ್ನುವಂಥದ್ದು ಒಂದು ವ್ಯಾಪಾರೀಕರಣವಾಗಿದೆ. If you go to America, more people die on Christmas Day on road accidents. Do you know why? ನಾವು ಅಮೆರಿಕ ದೇಶಕ್ಕೆ ಹೋಗುವಾಗ ರಸ್ತೆ ಅಪಘಾತಗಳಲ್ಲಿ ಅನೇಕ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ ಕ್ರಿಸ್ಮಸ್ ಹಬ್ಬದ ದಿನದಲ್ಲಿ. ಯಾಕೆ ಗೊತ್ತಾ? Because that is when they drink more. ಯಾಕಂದ್ರೆ ಆ ದಿನದಲ್ಲಿ ಅವರು ಹೆಚ್ಚು ಕುಡಿಯುತ್ತಾರೆ. Bible is very clear. Don't imitate or practice the acharagalu, the sambradayagalu, the practices of other people, the pagans. ನಾವು ಅನ್ಯರ ಆಚರಣೆಗಳನ್ನ ನಾವು ಅಭ್ಯಾಸಿಸಬಾರದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. You remember when in the book of Numbers, when Israelites were coming to the wilderness, they sinned against God and Moses, the leaders, and God sent Urimandala, serpents to bite them. ನಾವು ಅರಣ್ಯಕಾಂಡದಲ್ಲಿ ನೋಡುತ್ತೇವೆ, ಇಸ್ರಾಯೇಲ್ಯರು ಅರಣ್ಯವನ್ನ ದಾಟುತ್ತಾ ಬರುವಾಗ ಅವರು ಇಸ್ರಾಯೇಲರಲ್ಲಿ ನೇಮಿಸಲ್ಪಟ್ಟಂತ ಆ ನಾಯಕರುಗಳ ವಿರುದ್ಧ ಪಾಪಗಳನ್ನ ಮಾಡುವಾಗ ದೇವರು ಅವರ ಮಧ್ಯದಲ್ಲಿ ಉರಿ ಮಂಡಲಗಳನ್ನ ಕಳುಹಿಸಿಕೊಡುವಂತನಾಗಿದ್ದಾನೆ. Then they went to Moses and cried out and said, "We sinned. Please take these serpents away from us." ಅನಂತರ ಅವರು ಮೋಶೆಯ ಬಳಿಗೆ ಹೋಗಿ ಹೇಳ್ತಾರೆ, ಕಣ್ಣೀರಿಡುತ್ತಾರೆ, ನಾವು ಪಾಪ ಮಾಡಿದ್ದೇವೆ, ಆದ್ದರಿಂದ ಈ ಒಂದು ವಿಪತ್ತನ್ನ ನಮ್ಮ ಮಧ್ಯದಿಂದ ತೆಗೆದುಹಾಕು. So Moses prayed to God and God said, "Make a brazen serpent." ಆದ್ರಿಂದ ಮೋಶೆಯು ಯೆಹೋವನಿಗೆ ಮೊರೆ ಇಡುವಾಗ
ದೇವರು ಮೋಶೆಗೆ ಹೇಳುವುದೇನೆಂದ್ರೆ ಒಂದು ತಾಮ್ರದ ಸರ್ಪವನ್ನ ಮಾಡಿ ಎತ್ತರದಲ್ಲಿ ಇಡು ಎಂಬುದಾಗಿ. It's a very interesting story. ಇದು ಒಂದು ಆಸಕ್ತಿಯಿಂದ ಕೂಡಿದಂತ ಒಂದು ಕಥೆಯಾಗಿದೆ. And so they made this, and those who are bitten by the serpent, all they have to do is look to that brazen serpent. ಅದನ್ನ ಮೋಶೆ ಅದೇ ರೀತಿಯಲ್ಲಿ ಆ ತಾಮ್ರದ ಸರ್ಪವನ್ನ ಮಾಡಿ ಎತ್ತರದಲ್ಲಿ ಇಡುವಾಗ ಯಾರು ಕಚ್ಚಿಕೊಂಡು ನರಳುತ್ತಾ ಇದ್ದಾರೋ ಅವರು ತಲೆಗಳನ್ನ ಎತ್ತಿ ಆ ಸರ್ಪಬೇಕು, ಅವಾಗ ಅವರಿಗೆ ವಾಸಿಯಾಗುತ್ತದೆ. The meaning of that we read in John 3 when the Lord was talking to Nicodemus, said, as Moses lifted the brazen serpent, I will be, the Son of Man will lift it on the cross. ಅದೇ ರೀತಿಯಲ್ಲಿ ಈ ವಿಚಾರವನ್ನ ತೆಗೆದುಕೊಂಡು ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮನೊಡನೆ ಮಾತಾಡುವಾಗ ಹೇಳಿದಂತೆ, ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯಕುಮಾರದ ನಾನು ಎತ್ತರದಲ್ಲಿ ಇಡಲ್ಪಡಬೇಕು, ಅಂದ್ರೆ ಅದು ಶಿಲುಬೆಯ ಮೇಲೆ ಎಂಬುದಾಗಿ. So that brazen serpent was a picture, a shadow of the Lord Jesus Christ on the cross. ಆದುದರಿಂದ ಎತ್ತರದಲ್ಲಿ ಇಡಲ್ಪಟ್ಟಂತ ಸರ್ಪ ಅದು ಒಂದು ಚಿತ್ರಣವಾಗಿದೆ, ಅಥವಾ ಒಂದು ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಎತ್ತರಕ್ಕೆ ಹಾಕಲ್ಪಡುವಂತ ಒಂದು ನೆನಗಿದೆ. But do you know what happened to that brazen serpent later? ಅನಂತರ ಆ ತಾಮ್ರದ ಸರ್ಪಕ್ಕೆ ಏನ, they began to make offering to it, and it is called Nebustan. ಅನಂತರ ನಾವು ನೋಡುತ್ತೇವೆ ಅದೇ ಇಸ್ರಾಯೇಲರು ಅದಕ್ಕೆ ಸಮರ್ಪಣೆಗಳನ್ನ ಅರ್ಪಿಸಲಿಕ್ಕೆ ಶುರು ಮಾಡಿದ್ರು, ಅದನ್ನ ನೆಬುಸ್ತಾನ್ ಎಂಬುದಾಗಿ ಕರೆಯಲ್ಪಟ್ಟಿತು. You can read that in 2 Kings 18:4. ನಾವು ಅದನ್ನ 2ನೇ ಅರಸು 18ನೇ ಅಧ್ಯಾಯ 4ನೇ ವರ್ಷದಲ್ಲಿ ಓದ್ತೇವೆ. Many kings came, David, Solomon, so many others, but none of them removed that. ಅನೇಕ ಅರಸರುಗಳು ಬಂದರು, ದಾವೀದನು ಬಂದರು, ಸೊಲೊಮೋನನು ಬಂದರು, ಅನೇಕರು ಬಂದರು, ಆದರೆ ಯಾರೂ ಕೂಡ ಒಂದು ಸರ್ಪದ ಆಕಾರವನ್ನ ತೆಗೆಯಲಿಲ್ಲ. But we read in 2 Kings 18:4, it took a Hezekiah to cut that bronze serpent into pieces. ನಾವು 18ನೇ ಅಧ್ಯಾಯ 2ನೇ ಅರಸು 18:4 ನೋಡ್ತೇವೆ, ಅರಸನಾದ ಹಿಜ್ಕೀಯನು ಅದನ್ನ ಹಾಳು ಮಾಡಿ ಕಲ್ಲು ಕಂಬಗಳನ್ನ ಹೊಡೆದು ಹಾಕಿದನು. So what am I telling? ನಾನು ಅದನ್ನ ಏನ್ ಹೇಳ್ತಾ ಇದ್ದೇನೆ, even something that God commanded, it became an object that they began to pay homage or worship to. It became an idol. ಒಂದು ವೇಳೆ ದೇವರು ಅದರ ಆಜ್ಞೆ ಕೊಟ್ಟಿದ್ದಾಗ್ಯೂ ಕೂಡ ಮುಂದಿನ ದಿನಗಳಲ್ಲಿ ಅದು ಅವರು ಆರಾಧಿಸುವಂತ ಅಥವಾ ಅದಕ್ಕೆ ಒಂದು ಗೌರವನ್ನ ಸಲ್ಲಿಸುವಂತ ಸಂಗತಿಗಳಾಗಿ ಪರಿಣಮಿಸಲ್ಪಟ್ಟಿದೆ. It became an idol. ಅದು ಒಂದು ವಿಗ್ರಹವಾಯಿತು. And many people, many kings, even godly kings, didn't do anything. ಆನಂತರ ಅನೇಕ ಜನರು ಮತ್ತು ದೈವಿಕವಾದಂತ ಅಥವಾ ದೇವರಿಂದ ನೇಮಿಸಲ್ಪಟ್ಟಂತ ಅರಸರುಗಳು ಕೂಡ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅದರ ವಿಷಯದಲ್ಲಿ. But it took a Hezekiah to know that this is against God's will. It is not to be worshipped. ಆದ್ರೆ ಎಜಿಕೀಯನಿಗೆ ಅದು ಗೊತ್ತಾಯ್ತು, ಏನಂದ್ರೆ ಇದು ದೇವರ ಚಿತ್ತ ವಿರುದ್ಧವಾಗಿದೆ, ಅದನ್ನ ನಾವು ಆರಾಧಿಸಬಾರದು ಎಂಬುದಾಗಿ. So what am I telling today about this? We need to be very clear about what the Bible teaches, what the Bible does not teach. ಆದ್ರಿಂದ ನಾನು ಇವತ್ತು ಕ್ರಿಸ್ಮಸ್ ಹಬ್ಬದ ಕುರಿತು ಏನು ಹೇಳ್ತಾ ಇದ್ದೇನೆ ಅದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಅನಂತರ ದೇವರ ವಾಕ್ಯ ಆ ವಿಷಯದಲ್ಲಿ ಏನು ನಮಗೆ ಕಲಿಸ್ತದೆ, ಏನು ಕಲಿಸುವುದಿಲ್ಲ ಎಂಬುದಾಗಿ ನಾವು ಸ್ಪಷ್ಟತೆ ಉಳ್ಳವರಾಗಿರ್ಬೇಕು. The Christendom and the people of the world like to celebrate an Xmas, a Christmas, and even believers many times are following that. ಈ ಪ್ರಪಂಚದ ಕ್ರೈಸ್ತ ಸಮುದಾಯ ಇನ್ನಿತರ ಜನರು ಕ್ರಿಸ್ತನ್ ಇಲ್ಲದಂತ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕೆ ಆಚರಿಸ್ತಿರುವಾಗ ವಿಶ್ವಾಸಿಗಳಾದಂತ ನಾವು ಕೂಡ ಅದನ್ನೇ ಅನುಸರಿಸುವಂತವರಾಗಿರುತ್ತೇವೆ. And this is wrong. ಇದು ತಪ್ಪು. The question comes, can we share the gospel on 25th? ಈಗ ಪ್ರಶ್ನೆ ಬರ್ತದೆ, ಈ ಡಿಸೆಂಬರ್ 25ನೇ ತಾರೀಕು ನಾವು ಸುವಾರ್ತೆಯನ್ನ ಹಂಚಬಹುದು. Definitely you can share. ಸತ್ಯ ನಿಜವಾಗಿಯೂ ಅದನ್ನ ನಾವು ಹಂಚಬಹುದು. Maybe people will be more receptive to hear that on a festival or on a holiday like that.
ಯಾಕಂದ್ರೆ ಅಂತ ರಜಾ ದಿನದಲ್ಲಿ ಅಥವಾ ಹಬ್ಬದ ಸಮಯಗಳಲ್ಲಿ ಅದರ ಕುರಿತೇ ಸುವಾರ್ತೆಯನ್ನ ಸಾರುವಾಗ ದೇವರು ಜನರು ಅದನ್ನ ಕೇಳಿಸಿಕೊಳ್ಳುವುದರಲ್ಲಿ ಸ್ಪಂದಿಸ್ತಾರೆ. But my question is not that. Do you have to wait till December 25th to share the gospel? ಆದ್ರೆ ನನ್ನ ಪ್ರಶ್ನೆ ಅದಲ್ಲ, ನಾವು ಆ ಸುವಾರ್ತೆಯನ್ನ ಸಾರಲಿಕ್ಕೆ ಡಿಸೆಂಬರ್ 25ರ ತನಕ ಕಾಯಬೇಕಾ? We have the gospel every day to people we come across. ನಾವು ಎದುರುಗೊಳ್ಳುವಂತ ಪ್ರತಿ ಮನುಷ್ಯನಿಗೂ ಪ್ರತಿ ಸಮಯದಲ್ಲಿಯೂ ಸುವಾರ್ತೆಯನ್ನ ಸಾರಬೇಕು. Bible says, speak the word in season, out of season. ದೇವರ ವಾಕ್ಯ ಹೇಳ್ತದೆ, ಅನುಕೂಲ ಸಮಯದಲ್ಲಿಯೂ ಅನುಕೂಲವಿಲ್ಲದ ಸಮಯದಲ್ಲಿಯೂ ಸುವಾರ್ತೆಯನ್ನ ಸಾರು. So if you are sharing the gospel every day, December 25th also you can share. ಒಂದು ವೇಳೆ ದಿನನಿತ್ಯ ನೀವು ಸುವಾರ್ತೆಯನ್ನ ಸಾರ್ತಾ ಇದ್ರೆ ಡಿಸೆಂಬರ್ 25ನೇ ತಾರೀಕು ಕೂಡ ಸುವಾರ್ತೆ ಸಾರಬಹುದು. There's nothing wrong. ಅದ್ರಲ್ಲಿ ಯಾವ ತಪ್ಪಿಲ್ಲ. But in our WhatsApp group, there's a big discussion about Christmas. Why don't we put a star? Why don't we share the gospel? They seems to be very zealous for December 25th. And why are they not sharing it on other days? It's a question I have. ಆದ್ರೆ ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೇವೆ, ಇವತ್ತಿನ ದಿವಸಗಳಲ್ಲಿ ನಾವು ಯಾಕೆ ಸ್ಟಾರ್ ಗಳನ್ನ ಹಾಕಿಕೊಳ್ಳಬಾರದು, ನಾವು ಯಾಕೆ ಸುವಾರ್ತೆಯನ್ನು ಸಾರಬಾರದು, ಆದ್ರಿಂದ ಆ ಸಮಯಗಳಲ್ಲಿ ಬೇರೆ ಸಮಯದಲ್ಲಿ ಇಲ್ಲದಂತ ಆಸಕ್ತಿ ಕ್ರಿಸ್ತ ಜಯಂತಿಯ ದಿನಗಳಲ್ಲಿಯೇ ಆ ಸಾರಬೇಕೆನ್ನುವಂತ ಆಸಕ್ತಿ ಯಾಕೆ? Apostle Paul says very clearly, we preach Christ the crucified. ನಾವು ಪೌಲನು ಬಹಳ ಸ್ಪಷ್ಟವಾಗಿ ಹೇಳುವುದನ್ನ ನೋಡುತ್ತೇವೆ, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನನ್ನೇ ನಾವು ಸಾರುತ್ತೇವೆ ಎಂಬುದಾಗಿ. Yeah, so the cross, the death and burial and resurrection of Jesus Christ is the gospel, as we see in 1 Corinthians 15:1-3. ನಾವು ಮೊದಲನೇ ಕೊರಿಂಥ 15:1-3 ನೋಡುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಹೂಣಿಡುವಿಕೆ, ಪುನರುತ್ಥಾನ ಇದೇ ಸುವಾರ್ತೆ ಆಗಿದೆ. And that the world don't like. ಅದನ್ನ ಪ್ರಪಂಚ ಇಷ್ಟಪಡುವುದಿಲ್ಲ. But they like his birth. ಆದ್ರೆ ಆತನ ಜನನವನ್ನ ಪ್ರಪಂಚ ಇಷ್ಟಪಡ್ತದೆ. We have to be very careful what we try to imitate. ಆದ್ರಿಂದ ನಾವು ಏನನ್ನ ಅನುಸರಿಸ್ತೇವೆ, ಏನನ್ನ ಅನುಕರಿಸ್ತೇವೆ, ಅದರ ಕುರಿತು ನಾವು ಬಹಳ ಎಚ್ಚರಿಕೆ ಇರಬೇಕು ಪ್ರಿಯರೇ. Brethren, assembly believers always claim we are the New Testament pattern assembly. ನಾವು ಬ್ರದರನ್ ಸಭೆಯ ಸಹೋದರರು ನಾವು ಯಾವಾಗಲೂ ಹೇಳುವುದೇನೆಂದ್ರೆ ನಾವು ಹೊಸ ಒಡಂಬಡಿಕೆಯ ಮಾದರಿಯ ವಿಶ್ವಾಸಿಗಳಾಗಿದ್ದೇವೆ, ಸಭೆಯಾಗಿದ್ದೇವೆ ಎಂಬುದಾಗಿ. But now I am seeing a deviation. All these denominations and the world's acharagalu, now it is slowly creeping into our assembly. Where is the New Testament pattern for that? ನಾವೊಂದು ವ್ಯತ್ಯಾಸವನ್ನ ಈಗ ನೋಡ್ತಾ ಇದ್ದೇವೆ, ಅಥವಾ ಮಾರ್ಗ ಬದಲಾಗಿರುವುದನ್ನ ನೋಡ್ತಾ ಇದ್ದೇವೆ. ಏನಂದ್ರೆ ಬೇರೆ ಬೇರೆ ಪಂಗಡಗಳ ಎಲ್ಲಾ ಸಂಪ್ರದಾಯಗಳು, ಆಚಾರಗಳು ನಮ್ಮ ಸಭೆಗಳ ಮಧ್ಯದಲ್ಲಿಯೂ ಕೂಡ ಅದು ಬರ್ತಾ ಇದೆ. So brothers and sisters, thank God for the birth of Jesus Christ, his incarnation, but he was born to die. ಸಹೋದರ ಸಹೋದರಿಯರೇ, ನಾವು ದೇವರಿಗೆ ಆತನ ಮನುಷ್ಯಾವತಾರ ಮತ್ತು ಆತನ ಜನನದ ಕುರಿತು ಸ್ತೋತ್ರ ಸಲ್ಲಿಸೋಣ. ಆದ್ರೆ ಅದೇ ಸಮಯದಲ್ಲಿ ಆತನು ನಮಗಾಗಿ ಪ್ರಾಣ ಕೊಡ್ಲಿಕ್ಕಾಗಿ ಜನಿಸಿದ್ದಾನೆ. And Bible very clear says, he told the Israelites, you don't imitate the practices of the land from where you came, that's Egypt, or the land to which you are going, which is Canaan. Don't do that. You are a chosen people. You obey the word of God. ದೇವರ ವಾಕ್ಯ ಇಸ್ರಾಯೇಲಿಗೆ ಸ್ಪಷ್ಟವಾಗಿ ಹೇಳ್ತದೆ, ನೀವು ನೆಲೆಸಿದಂತ ಐಗುಪ್ತ ದೇಶದ ಪದ್ಧತಿಗಳನ್ನು, ಸಂಪ್ರದಾಯಗಳನ್ನಾಗಲಿ ಅಥವಾ ವಾಗ್ದತ್ತ ದೇಶಕ್ಕೆ ಹೋಗುವಾಗ ಅಲ್ಲಿರುವ ಪದ್ಧತಿ ಸಂಪ್ರದಾಯಗಳನ್ನಾಗಲಿ ಯಾವತ್ತೂ ಎಂದಿಗೂ ನೆರವೇರಿಸುವಂತವರಾಗಿರಬೇಡ್ರಿ ಎಂಬುದಾಗಿ. I hope these things clarified some of the teachings about the real gospel and today's celebration of Christmas. ಇವತ್ತಿನ ಕ್ರಿಸ್ಮಸ್ ಹಬ್ಬದ ಆಚರಣೆ ಮತ್ತು ನಿಜವಾದಂತ ಸುವಾರ್ತೆ ಏನು ಎಂಬುದರ ವಿಷಯದಲ್ಲಿ ನಿಮಗೆ ನಾನು ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟಿದ್ದೇನೆ, ಅಥವಾ ನಿಮ್ಮ ಅನುಮಾನಗಳನ್ನ ಪರಿಹಾರ ಮಾಡಿದ್ದೇನೆ ಎಂಬುದಾಗಿ ನೆನೆಸ್ತೇನೆ. Share the gospel every day. ಆದ್ರಿಂದ ದೇವರ ಸುವಾರ್ತೆಯನ್ನು ಯಾವಾಗ್ಲೂ ಸಾರ್ರಿ. We preach Christ crucified. ನಾವು ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನನ್ನೇ ನಾವು ಪ್ರಚಾರ ಮಾಡ್ತೇವೆ. But the message of the cross is foolishness to those who perish. It is the power of God unto salvation to everyone who believe. ಆದ್ರೆ ಶಿಲುಬೆಯ ವಾರ್ತೆಯು ಈ ಲೋಕದವರಿಗೆ ಅದು ಹುಚ್ಚು ಮಾತಾಗಿದೆ, ಆದ್ರೆ ಆತನ ನಂಬುವವರಿಗೆ ಅದು ಬಲವೂ ಶಕ್ತಿಯೂ ಆಗಿದೆ.
I see a tendency in Brethren assemblies in many places to put lights on the building, church building on 25th, put a Santa Claus on the stage. These things are totally against the word of God. ನಾವು ಈ ದಿವಸಗಳಲ್ಲಿ ಅನೇಕ ಬ್ರದರ್ ಸಭೆಗಳಲ್ಲಿ ನೋಡ್ತೇವೆ. ಕ್ರಿಸ್ಮಸ್ ಹಬ್ಬದ ದಿನದಂದು ಆ ಕಟ್ಟಡಕ್ಕೆಲ್ಲ ಆ ಬೆಳಕಿನಿಂದ ಅಥವಾ ದೀಪಗಳಿಂದ ಅಲಂಕರಿಸುವಂತದ್ದು, ಅನಂತರ ಪೀಠಿಗೆ ಮೇಲೆ ಅಥವಾ ಸಭೆಯೊಳಗೆ ಸಂಟಾ ಕ್ಲಾಸ್ ಅನ್ನ ಇಡುವಂತದ್ದು, ಇವೆಲ್ಲವೂ ಕೂಡ ಅಕ್ಷರಸ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥದ್ದು. May God help us to be true to the word of God. ದೇವರು ನಾವು ಆ ವಾಕ್ಯಕ್ಕೆ ಸತ್ಯಕ್ಕನುಸಾರವಾಗಿ ಇರುವ ಹಾಗೆ ಸಹಾಯ ಮಾಡಲಿ. Thank you very much for patiently